ಇಲ್ಲಿ ಒಬ್ಬರು ಹೋಗಿದ್ದಾರೆ. ಒಬ್ರೇನಾ? 2, 3, 4. ನೀವು ಪುನೀತರಾಗಿದ್ದೀರಿ ಅಂತ ಲೆಕ್ಕ. ಕಾಲಡಿಗೆ ಹೋಗಿ ಜೀವನದಲ್ಲಿ ಒಮ್ಮೆ ಕಾಲಡಿಗೆ ಹೋಗಿ ಆ ಜಾಗ ನೋಡ್ಕೊಬೇಕು. ಯಾಕೆಂದ್ರೆ ಅದು ಶಂಕರಾಚಾರ್ಯರು ಈ ಭೂಮಿಗೆ ಅಡಿ ಇಟ್ಟಂತ ಒಂದು ಪವಿತ್ರವಾದ ಸ್ಥಳ ಅದು. ಹಾಗಾಗಿ ನಮಗೆಲ್ಲ ಹೇಗೆ ಮುಸ್ಲಿಮರಿಗೆ ಮೆಕ್ಕಾ ಒಂದು ಬಹಳ ಪವಿತ್ರವಾದ ನೆಲ ಅಂತ ಹೇಳಿ ಅದರಲ್ಲಿ ಲಕ್ಷೋಪಲಕ್ಷ ಕೋಟ್ಯಾಂತಿ ಕೋಟಿ ಜನ ಸೇರ್ತಾರೋ, ಹಾಗೆ ನಮ್ಮಲ್ಲೂ ಇಂಥ ಕ್ಷೇತ್ರಗಳನ್ನ ನಾವು ಎಲ್ಲೆಲ್ಲೋ ಹೋಗ್ತೀವಿ. ಯಾವುದೋ ದೇವಸ್ಥಾನ ಫೇಸ್ಬುಕ್ಕಲ್ಲಿ ನೋಡ್ತೀವಿ, ಇಂಟರ್ನೆಟಲ್ಲಿ ನೋಡ್ತೀವಿ, ಅಲ್ಲಿ ಹೋಗ್ತೀವಿ. ಅದಲ್ಲ, ಮಹಾತ್ಮರು ಹುಟ್ಟಿದಂತಹ ಜಾಗಕ್ಕೆ ಹೋಗ್ಬೇಕು. ಯಾಕೆ ಅಂತಂದ್ರೆ ಆ ನೆಲದಲ್ಲಿ ಯಾವುದೋ ಒಂದು ವಿಶೇಷವಾದ ಶಕ್ತಿ ಪ್ರವಹಿಸ್ತಾ ಇರುತ್ತೆ. ಅಲ್ಲಿ ಹೋದ್ರೆ ನಮಗೂ ಅದರ ಲಾಭ ದಕ್ಕತ್ತೆ. ಆ ಕಾರಣಕ್ಕಾಗಿ ತಪ್ಪದೆ ಮಹಾತ್ಮರು ಹುಟ್ಟಿದಂಥ ಎಲ್ಲ ಸ್ಥಳಕ್ಕೆ ಹೋಗಿ ಬರಬೇಕು. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ದೊಡ್ಡ ವಿಶೇಷ ಏನಲ್ಲ, ಹೋಗಿ ಬಂದ್ರಿ, ಟ್ರಿಪ್ ಹೋಗಿ ಬಂದ್ರಿ ಅಂತ. ಹಾಗೆ ಇದು ಹಾಗಲ್ಲ, ಇದು ತೀರ್ಥಕ್ಷೇತ್ರ ಅಂತ. ಸೊ ಹೀಗೆ ಕಾಲಡಿಯಲ್ಲಿ ಶಂಕರಾಚಾರ್ಯರು ಜನ್ಮ ತಳೆದ್ರು. ಯಾವಾಗ? 8ನೇ ಶತಮಾನದಲ್ಲಿ, ಕ್ರಿಸ್ತ ಶಕ 788ನೇ ಇಸ್ವಿಯಲ್ಲಿ ಅವರು ಜನ್ಮ ತಳೆದ್ರು. ಆರ್ಯಾಂಬ ಮತ್ತು ಶಿವಗುರು ಅವರ ತಂದೆ ತಾಯಿಗಳು ಶಂಕರಾಚಾರ್ಯರನ್ನ ಸಾಕ್ಷಾತ್ತಾಗಿ ಕೈಲಾಸದ ಪರಮಶಿವನ ಅವತಾರ ಅಂತಲೇ ಭಾವಿಸಲಾಗಿದೆ. ಯಾಕೆ ಅಷ್ಟೊಂದು ವಿಶೇಷ ಏನು? ಅನೇಕ ಮಹಾತ್ಮರು ಆಗಿ ಹೋದ ಮೇಲೆ ಶಂಕರಾಚಾರ್ಯರ ವಿಶೇಷ ಏನಿದೆ ನಿಮ್ಗೆ ಗೊತ್ತೋ ಇಲ್ವೋ? ಅವರು ಸಂಸ್ಕೃತ ಕಲಿಕೆನ ಯಾವ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದ್ರು? ಹೇಳು, ನಿಮ್ಗೇನೋ ಗೊತ್ತಿದ್ದಾಗಿದೆ ಅಲ್ಲ. ಶಂಕರಾಚಾರ್ಯರು ಸಂಸ್ಕೃತ ಅಭ್ಯಾಸವನ್ನ ನಾವಿನ್ನೂ 8ನೇ ವರ್ಷದಲ್ಲಿ, 2 ವರ್ಷ ಅವರಿಗೆ, 2 ವರ್ಷದ ಮಗು. ಈಗ ನಾವೇನ್ ಮಾಡ್ತೀವಿ, 5 ವರ್ಷ, 6 ವರ್ಷ, 7 ವರ್ಷದ ಮಗುವನ್ನ ಕಂಕ್ಲಲ್ಲಿ ಕೂತ್ಕೊಂಡು ಚಂದಮಾಮ ತೋರಿಸಿ ಊಟ ಮಾಡಿಸ್ತೀವಿ. ನಾವೆಲ್ಲ ಮಕ್ಕಳನ್ನ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು, ಅದು ಮಾಡ್ತೀವಿ. ಶಂಕರಾಚಾರ್ಯರು ಸಂಸ್ಕೃತ ಅಭ್ಯಾಸವನ್ನ 2ನೇ ವಯಸ್ಸಿನಲ್ಲಿ ಪ್ರಾರಂಭ ಮಾಡಿದ್ರಂತೆ. ಎಲ್ಲರೂ ಶಂಕರಾಚಾರ್ಯರು ಆಗೋಕೆ ಆಗಲ್ಲ, ಅದು ಬೇರೆ ಮಾತು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನವೂ ಇಲ್ವಲ್ಲ ಅಂತ ಒಂದು ವ್ಯಥೆ ಅಷ್ಟೇ. 2ನೇ ವಯಸ್ಸಿನಲ್ಲಿ ಸಂಸ್ಕೃತವನ್ನ ಕಲಿಯೋದಕ್ಕೆ ಅಭ್ಯಾಸ ಮಾಡಿದಂಥ ಶಂಕರಾಚಾರ್ಯರು ಕೇವಲ 6 ವರ್ಷಗಳಲ್ಲಿ 2ರಿಂದ 8, 8ನೇ ವಯಸ್ಸಿನಲ್ಲಿ ಎಲ್ಲ ವೇದಗಳನ್ನು ಕಲ್ತರು. ಸಾಧ್ಯ ಇದೆಯಾ? ವೇದದ ಒಂದು ಅಂಗವನ್ನು ಕಲಿಯಬೇಕಾದ್ರೆ 12 ವರ್ಷ ಅಧ್ಯಯನದ ಸಮಯ ಬೇಕು. 6 ವರ್ಷದಲ್ಲಿ ಸಕಲ ವೇದಗಳ ಜ್ಞಾನಿ ಆಗಿಬಿಟ್ರು. ಇದು ಶಂಕರಾಚಾರ್ಯರ ಮಹತ್ವ. ಶಂಕರಾಚಾರ್ಯರು ಸಾಕ್ಷಾತ್ ಪರಮಶಿವನ ಅವತಾರ ಅನ್ನುವುದಕ್ಕೆ ಇವೆಲ್ಲ ಸಾಕ್ಷಿ. ನಮ್ಮ ಹಾಗೆ ದೇಹವನ್ನು ತಳೆದು ನಮ್ಮ ಹಾಗೆ ಲೋಕ ವ್ಯವಹಾರದಲ್ಲಿ ಕಾಣಿಸಿಕೊಂಡ್ರೆ ಬಿಟ್ರೆ ಅವರು ಲೋಕ ವ್ಯವಹಾರದಲ್ಲಿ ಯಾವತ್ತೂ ಇದ್ದವರಲ್ಲ. ಆ ಶಂಕರಾಚಾರ್ಯರಿಗೆ 3 ವರ್ಷ ಪಿತೃವಿಯೋಗ ಆಯಿತು. ಅವರ ತಂದೆ ಶಿವಗುರು ತೀರಿಕೊಂಡಾಗ ಶಂಕರಾಚಾರ್ಯರಿಗೆ ಕೇವಲ 3 ವರ್ಷ. 5ನೇ ವಯಸ್ಸಿನಲ್ಲಿ ಉಪನಯನ ಆಗೋಯ್ತು. ಹಿಂದಿನ ಕಾಲದಲ್ಲ ಹಾಗೆ. ಈಗ ಮದುವೆಗೆ ಮುಂಚೆ ಉಪನಯನ ಮಾಡ್ತಾರೆ. ಸುಮ್ಮನೆ ನಾವು ಹೋಲಿಸ್ತಾ ಇದ್ದೀವಿ ನಮ್ಮ ಜೀವನಕ್ಕೂ ಆಗಿನ ಜೀವನಕ್ಕೂ ವ್ಯತ್ಯಾಸ ಏನು ಅಂತ. ಉಪನಯನವನ್ನ ಹೀಯಾಳಿಸ್ತಾರೆ. ಯಾಕೆ ಬೇಕು ಅಂತ? ಮದುವೆ ಮಾಡಿಕೊಳ್ಳೋದು, ಮೆರೆಯೋದು, ಮಕ್ಕಳಾಗೋದು ಇಷ್ಟೇ ಮನುಷ್ಯನ ಉದ್ದೇಶ ಅಂತ ತಿಳ್ಕೊಂಡಿರುವ ಕಾರಣಕ್ಕಾಗಿ ಇತ್ತೀಚೆಗೆ ಯಾರೋ ನನಗೆ ಮೆಸೇಜ್ ಮಾಡಿದ್ರು, 28 ವರ್ಷ ಹುಡುಗನಿಗೆ ಮದುವೆ ಆಗಬೇಕು, ಯಾರನ್ನ ಕೇಳಿದ್ರು ಉಪನಯನ ಆಗಿದೆಯಾ ಅಂತ ಕೇಳ್ತಾರೆ. ಏನು ಉಪನಯನ ಆಗಿ, ಏನು ಕಟ್ಕೊಂಡು ಏನು ಮಾಡಬೇಕು ಅಂತ ಕೇಳಿದ್ರು. ನನಗೂ ಅವ್ರಿಗೂ ದೀರ್ಘವಾದ ಚರ್ಚೆ ಆಯಿತು. ಆಮೇಲೆ ನಾನು ಹೇಳಿದೆ, ನಾನು ಏನೇ ಹೇಳಿದ್ರು ನಿಮ್ಮ ಮನಸ್ಸಿಗೆ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ, ಯಾಕೆಂದ್ರೆ ನಿಮ್ಮ ಮನಸ್ಸು ತುಪ್ಪು ಹಿಡಿದು ಹಾಳಾಗಿ ಹೋಗಿದೆ. ಯಾಕೆ ಹೇಳಿದೆ ಈ ಪ್ರಸ್ತಾಪ ಅಂದ್ರೆ, ಉಪನಯನ ಅಂದ್ರೆ ಬಹಳ ಲಘುವಾಗಿ ತಗೊಳ್ತಾರೆ. ಇನ್ನು ಅದನ್ನ ಗಂಭೀರವಾಗಿ ತಗೊಳ್ಳೋರು ಉಪನಯನ ಮಾಡಿದ್ರೆ ಊರಿನವ್ರನ್ನೆಲ್ಲ ಕರೀತಾರೆ. ಇದು ಮಹಾ ತಪ್ಪು. ಉಪನಯನ ಕೌಟುಂಬಿಕ ಉತ್ಸವ ಅಷ್ಟೇ, ಕುಟುಂಬದಲ್ಲಿ ಮಾತ್ರ ಮಾಡುವಂಥದ್ದು. ನಾವು, ನಮ್ಮ ಮಗು, ಸುತ್ತಮುತ್ತ ಹತ್ತಿರದ ಪರಿವಾರಗಳು ಇಷ್ಟನ್ನ ಮಾತ್ರ ಸೇರಿಸ್ಕೊಂಡು
ಈಗ ಹಾಗಲ್ಲ, ಉಪನಯನಗಳನ್ನ ಚೌಟ್ರಿಲಿ ಮಾಡಿ ಯಾರಂದ್ರೆ ಅವನ್ನ ಎಲ್ಲೊಂದರಲ್ಲಿ ಕರೀತಾರೆ. ಅವ್ರಿಗೆ ಯಾರಿಗೂ ರೀತಿ ರಿವಾಜುಗಳು ಗೊತ್ತಿರಲ್ಲ, ಉಪನಯದ ಅರ್ಥವೇ ವ್ಯರ್ಥವಾಗುತ್ತೆ. ಹೀಗೆ ನಾನು ವಿಷಯಾಂತರ ಮಾಡ್ತಾ ಇದ್ದೀನಿ ಅಲ್ಲಲ್ಲಿ. ಶಂಕರಾಚಾರ್ಯ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಶಂಕರಾಚಾರ್ಯರ ವಿಷಯವನ್ನ 1 ಗಂಟೆಯಲ್ಲೋ ಅರ್ಧ ಗಂಟೆಯಲ್ಲೋ ಹೇಳಿ ಮುಗಿಸೋದಂಥದ್ದಲ್ಲ. ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂದರೆ ಉಪನ್ಯಾಸ ಸರಣಿಯೇ ಬೇಕು. ಕನಿಷ್ಠ 10 ಗಂಟೆಗಳ ಉಪನ್ಯಾಸ ಸರಣಿಯಲ್ಲಿ ಶಂಕರಾಚಾರ್ಯರನ್ನು ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡಬಹುದು. ಹಾಗಾಗಿ ಏನು ಮಾತಾಡಿದ್ರು ಶಂಕರರ ಸ್ಮರಣೆಯಲ್ಲಿ ಮಾತೇ ಅದು. ಆ ದೃಷ್ಟಿಯಿಂದ ಇದನ್ನೆಲ್ಲ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇದೆಲ್ಲ ಸನಾತನ ಧರ್ಮದ ಒಂದು ಅಂಗ. ಅಂಥ ಉಪನಯನ 5ನೇ ವಯಸ್ಸಿಗೆ ಆಯಿತು. 8ನೇ ವಯಸ್ಸಿಗೆ ಅವರು ಸನ್ಯಾಸ ತಗೊಂಡಿದ್ದು. 8ನೇ ವಯಸ್ಸಿನಲ್ಲಿ ಸನ್ಯಾಸ ತಗೊಂಡ್ರು. ಆ ಕಥೆಯೆಲ್ಲ ನಮಗೆ ಗೊತ್ತೇ ಇದೆ. ಸನ್ಯಾಸ ತಗೊಂಡ ಸಂದರ್ಭ ಏನಾಯ್ತು ಅಂತೆಲ್ಲ ಹೇಳಿ ಅದರ ಪುನರಾವರ್ತನೆ ಬೇಡ. ಮತ್ತು ಅವರ ಜೀವಿತ ಕಾಲ ಎಷ್ಟು ಕಾಲ ಬದುಕಿದ್ರಪ್ಪ ಅವರು? ಹೇಳು, ತಪ್ಪಾಗಲಿ ಹೇಳು, ತಪ್ಪಾದ್ರೆ ತಾನೇ ಸರಿ ಮಾಡ್ಕೊಳಕ್ಕಾಗೋದು. ಒಂದು 60 ವರ್ಷ ಇದ್ರಾ? 32. ಸರಿಯಾಗಿ ಹೇಳಿದ್ಯಾ ನೋಡಿ. ದೊಡ್ಡವರು ಯಾರು ಕೊಡದೇ ಇರೋ ಉತ್ತರ ಅವನು ಕೊಡ್ತಾ ಇದ್ದಾನೆ. 32 ವರ್ಷ ಅಷ್ಟೇ ಅವರಿದ್ದದ್ದು. ಆದರೆ ಅವರು 320 ವರ್ಷ ನಾವಿದ್ರೂ ಅದರ ಒಂದು ಅಂಶ ಕೆಲಸ ನಾವು ಮಾಡೋಕ್ಕಾಗಲ್ಲ. ಅಷ್ಟು ಕೆಲಸ ಮಾಡ್ಬೇಕಾದ್ರೆ 3 ಶತಮಾನ ಬೇಕೇ ಬೇಕು. ಅಷ್ಟನ್ನ 32 ವರ್ಷದಲ್ಲಿ ಅವರು ಮುಗಿಸಿದ್ದಾರೆ ಅಂತಂದ್ರೆ, ಇದಕ್ಕಿಂತ ಇನ್ನೊಂದು ಉದಾಹರಣೆ ಬೇಕೆ ಅವನು ಪರಮೇಶ್ವರನ ಸಾಕ್ಷಾತ್ಕಾರ ಅಂತ ಹೇಳೋದಕ್ಕೆ? ಶೃಂಗೇರಿ ಅಂದ್ರೆ ಏನು ಅಂದ್ರೆ, ಶೃಂಗೇರಿ ಅಂತ ಯಾಕೆ ಹೆಸರು ಬಂತು ಅದಕ್ಕೆ? ಗೊತ್ತಿದ್ದವ್ರು ಹೇಳ್ಬೋದು, ಶೃಂಗೇರಿ ಅಂತ ಯಾಕೆ ಹೆಸರು ಬಂತು ಅಂತ. ಋಷ್ಯಶೃಂಗ ಅಂತ ಒಬ್ಬರು ಮಹರ್ಷಿ ಇದ್ರು. ಅವರ ನಂಟು ರಾಮಾಯಣದ ಪೂರ್ವಕ್ಕೂ ಹೋಗುತ್ತೆ. ಯಾಕೆ ಅಂದರೆ, ದಶರಥ ಮಹಾರಾಜನಿಗೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ್ದು ಈ ಋಷ್ಯಶೃಂಗರೇ. ಈ ಋಷ್ಯಶೃಂಗರ ಹೆಸರು ಅವರಿದ್ದ ಸ್ಥಳಕ್ಕೆ ಬಂತು. ಋಷ್ಯಶೃಂಗಗಿರಿ ಅಂತ ಹೆಸರು ಅದಕ್ಕೆ, ಋಷ್ಯಶೃಂಗರ ಗಿರಿ ಅದು. ಅದು ಆಮೇಲೆ ಶೃಂಗಗಿರಿ ಅಂತ ಆಯಿತು. ಶೃಂಗಗಿರಿ ಜನರ ಬಾಯಿಗೆ ಬಿದ್ದು ಅಪಭ್ರಂಶವಾಗಿ ಶೃಂಗೇರಿ ಆಗಿದೆ. ಇದು ಶೃಂಗೇರಿ ಊರಿನ ಹೆಸರಿನ ಹಿನ್ನೆಲೆ ಇದು. ಶಂಕರಾಚಾರ್ಯರು ಇಡೀ ದೇಶವನ್ನ ಪರ್ಯಟನೆ ಮಾಡಿದ್ದು ಅನೇಕ ಸಲ ನಮಗೆಲ್ಲರಿಗೂ ಗೊತ್ತೇ ಇದೆ. ಕೊನೆಯ ಬಾರಿಯ ಪರ್ಯಟನೆಯಲ್ಲಿ ಪೀಠ ಸ್ಥಾಪನೆಗೆ ಮನಸ್ಸು ಮಾಡಿದರು. ದೇಶಾದ್ಯಂತ ಪೀಠಗಳನ್ನು ಸ್ಥಾಪಿಸಬೇಕು ಅಂತ ಯೋಚನೆ ಮಾಡಿದರು. ಜಾಗ ಹುಡುಕ್ತಾ ಇದ್ರು. ನಾವು ಮನೆ ಕಟ್ಟಕ್ಕೆ ಸೈಟ್ ಹುಡುಕಿದಾಗೆ ಅವರು ಸೈಟ್ ಹುಡುಕ್ತಾ ಇದ್ರು. ಅವರ ಯಾತ್ರಾ ಭಾಗವಾಗಿ ಶೃಂಗೇರಿಗೆ ಬಂದರು. ಅಷ್ಟೊತ್ತಿಗೆ ಅವರಿಗೆ ಪೀಠ ಸ್ಥಾಪನೆಯ ಸಂಕಲ್ಪ ಮನಸ್ಸಲ್ಲಿತ್ತು. ಬಂದಾಗ ನಾವೆಲ್ಲ ಕಥೆ ಕೇಳಿದ್ದೀವಿ. ಶೃಂಗೇರಿಯಲ್ಲಿ ಒಂದು ಗರ್ಭಿಣಿ ಕಪ್ಪೆ ಕಾಣಿಸ್ತು, ಅದಕ್ಕೆ ಹಾವು ತನ್ನ ಹೆಡೆಯನ್ನು ನೆರಳಾಗಿ ನೀಡಿ ರಕ್ಷಣೆ ಮಾಡ್ತಾ ಇತ್ತು ಅಂತ. ಈ ಕಥೆ ಹೌದೋ ಅಲ್ವೋ ಅನ್ನುವ ವಿಮರ್ಶೆ ನಮಗೆ ಬೇಡ. ಒಂದಂತೂ ಸತ್ಯ, ಶೃಂಗೇರಿಯ ನೆಲ ಬಹಳ ಮಹತ್ವದ್ದು. ಅಲ್ಲಿ ಸಹಜವಾದ ವೈರತ್ವ ಕೂಡ ತಣ್ಣಗಾಗತ್ತೆ. ಹಾಗಾಗಿ ಕಪ್ಪೆ ಮತ್ತು ಹಾವಿಗೆ ಇದ್ದ ಸಹಜ ವೈರತ್ವ ಅಲ್ಲಿ ನಮಗೆ ಕಾಣಸಿಕ್ಕೋಲ್ಲ ಅನ್ನೋದು ಶಂಕರಾಚಾರ್ಯಗೆ ಕಣ್ಣಿಗೆ ಕಂಡ ಕೂಡಲೇ ಅವರು ನಿಶ್ಚಯ ಮಾಡಿದ್ರು, ಇದು ಸಾಧಾರಣವಾದ ಭೂಮಿ ಅಲ್ಲ, ಇದೊಂದು ತಪೋಭೂಮಿಯೇ ಆಗಿರಬೇಕು. ಇಲ್ಲಿ ಒಂದು ಪೀಠ ಸ್ಥಾಪನೆಗೆ ಪ್ರಶಸ್ತವಾದ ಜಾಗ ಅಂತ ಹೇಳಿ ಮೊಟ್ಟ ಮೊದಲ ಪೀಠವನ್ನ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದರು. ನಮಗೆಲ್ಲ ಸಂತೋಷ ಏನಂದ್ರೆ, ನಮ್ಮ ನೆಲವಾದ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಪೀಠ ಸ್ಥಾಪನೆ ಶಂಕರಾಚಾರ್ಯರಿಂದ. ಅದಕ್ಕೆ ಅವರ ಪ್ರಥಮ ಶಿಷ್ಯರಾದ ಸುರೇಶ್ವರಾಚಾರ್ಯರನ್ನ ಪೀಠಾಧಿಪತಿ ಅಂತ ನೇಮಕ ಮಾಡಿದ್ರು. ಈ ಪೀಠ ಯಾಕೆ ಬೇಕು ಅಂತಂದ್ರೆ, ಶಂಕರಾಚಾರ್ಯರು ಆವರೆಗೆ ಎಲ್ಲ ಅವೈದಿಕವಾದಂಥ
ಮತಗಳನ್ನು ಅಭಿಪ್ರಾಯಗಳನ್ನು ಖಂಡಿಸ್ತಾ ಬಂದರು. ಶಂಕರಾಚಾರ್ಯರು ಹುಟ್ಟಿದ ಕಾಲಮಾನವೇ ಹಾಗೆ. ಧರ್ಮ ಅನ್ನುವುದು, ವೈದಿಕ ಧರ್ಮ ಅನ್ನುವುದು ನಶಿಸಿ ಹೋಗ್ತಾ ಇತ್ತು. ಬೇರೆ 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 ಮತೀಯ ನಾಯಕರು ಬಂದರು. ಅವರವರದ್ದೇ ಆದಂಥ ಅಭಿಪ್ರಾಯಗಳನ್ನು ಅವರು ಕೊಡ್ತಾ ಹೋದರು. ಜನಗಳನ್ನು ದಾರಿ ತಪ್ಪಿಸಿದ್ರು. ಜನರಲ್ಲಿದ್ದಂಥ ಧರ್ಮ ಗುಣವನ್ನು ಸವಿಯೋ ಹಾಗೆ ಮಾಡಿದರು. ಅನೇಕರು ಬೌದ್ಧರು, ಚಾರ್ವಾಕರು ಇವರೆಲ್ಲ ಅದೇ ಕೆಲಸ ಮಾಡಿದ್ರು. ಅವರವರಿಗೆ ತೋರಿದ ಹಾಗೆ ಈಗಿನ ರಾಜಕೀಯ ಪರಿಸ್ಥಿತಿನ ನೆನೆಸ್ಕೊಂಡ್ರೆ ಅದು ನೆನಪಾಗುತ್ತೆ, ನಿಮಗೆ ಅರ್ಥವಾಗುತ್ತೆ. ಅವರವರ ಸ್ವಾರ್ಥಕ್ಕೆ ಒಂದೊಂದು ಪಕ್ಷವನ್ನು ಕಟ್ಟಿ ಜನಗಳನ್ನು ದಾರಿ ತಪ್ಪಿಸಿ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದು ಇವತ್ತಿನ ರಾಜಕೀಯದ ಲಕ್ಷಣ. ಆವತ್ತು ಇದು ಒಂದು ರಾಜಕೀಯ, ಧಾರ್ಮಿಕ ರಾಜಕೀಯ. ಚಾರ್ವಾಕರಿಗೊಬ್ಬ ನಾಯಕ, ಬೌದ್ಧರಿಗೊಬ್ಬ ನಾಯಕ, ಜೈನರಿಗೊಬ್ಬ ನಾಯಕ, ಎಲ್ಲ ಗುಂಪುಗಳು ಮಾಡಿಕೊಂಡು ಅದಕ್ಕೆಲ್ಲ ಒಬ್ಬೊಬ್ಬ ನಾಯಕರು. ಅವರೆಲ್ಲ ಜನವನ್ನು ದಾರಿ ತಪ್ಪಿಸೋದು, ಅವರೊಂದಷ್ಟು ಹಿಂಬಾಲಕರನ್ನ ಕಟ್ಕೊಳ್ಳೋದು, ನಾವೇ ದೊಡ್ಡವರು ಅಂತ ಮೆರೆಯೋದು, ಹೀಗೆ ನಡೀತಾ ಇತ್ತು. ಈ ಸಡಗರದಲ್ಲಿ ವೈದಿಕ ಧರ್ಮ ನಶಿಸಿ ಹೋಗ್ತಾ ಇತ್ತು. ವೈದಿಕ ಧರ್ಮದಲ್ಲಿ ನಂಬಿಕೆ ಕಡಿಮೆ ಆಗ್ತಾ ಹೋಯಿತು ಜನಕ್ಕೆ. ಆಗ ಶಂಕರಾಚಾರ್ಯರು ಎಲ್ಲ ಕಡೆ ಪರ್ಯಟನೆ ಮಾಡಿ ಎಲ್ಲ ಅವೈದಿಕ ಧರ್ಮಗಳನ್ನು ತಾರ್ಕಿಕವಾಗಿ ಖಂಡಿಸಿ, ಸುಮ್ಮನೆ ವಿತಂಡವಾದ ಮಾಡಿ ಖಂಡಿಸಿದ್ದಲ್ಲ, ಎಲ್ಲರನ್ನೂ ವಾದಕ್ಕೆ ಕರೆದು ಕೂರಿಸ್ಕೊಂಡು ನಿನ್ನ ಅಭಿಪ್ರಾಯ ಇದು, ನನ್ನ ಅಭಿಪ್ರಾಯ ಇದು, ಇದರಲ್ಲಿ ಯಾವುದು ಸರಿಯೋ ತಪ್ಪೋ ನೀನೇ ಹೇಳು ಅಂತ. ಯಾರು ವಿರೋಧಿ ಇದ್ದನೋ ಅವನೇ ನಿಮ್ಮ ಚಿಂತನೆ ಸರಿ, ನಮ್ಮದು ತಪ್ಪು ಅಂತ ಹೇಳಿ ಕಾಲಿಗೆ ಬೀಳುವ ಹಾಗೆ ಮಾಡಿದರು. ಇದು ಶಂಕರಾಚಾರ್ಯರ ಸಾಮರ್ಥ್ಯ. ಯಾಕೆಂದರೆ ಅವರಲ್ಲಿ ಅಡಕವಾಗಿದ್ದು ಅದ್ವೈತ ಒಂದೇ. ಅದ್ವೈತವನ್ನು ಗೆಲ್ಲುವ ಶಕ್ತಿ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅದ್ವೈತವನ್ನು ಮೀರಿದಂಥ ಚಿಂತನೆ ಇನ್ಯಾವುದೂ ಇಲ್ಲ. ಹೀಗೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾ ಅವೈದಿಕ ಧರ್ಮಗಳನ್ನೆಲ್ಲ ಖಂಡನೆ ಮಾಡ್ತಾ ಬಂದವರು ಯೋಚನೆ ಮಾಡಿದರು, ಒಂದು ಘಟ್ಟದ ಕೆಲಸ ಆಯಿತು, ಆದರೆ ಈ ಅದ್ವೈತ ಸಿದ್ಧಾಂತ ನಿರಂತರವಾಗಿ ಪ್ರವಹಿಸ್ತಾ ಇರಬೇಕಾದ್ರೆ ಏನು ಮಾಡಬೇಕು? ಅದಕ್ಕಾಗಿ ಅದ್ವೈತ ಧರ್ಮ ಗುರುಗಳು ಬೇಕು. ಹಾಗೆ ಯೋಚನೆ ಮಾಡಿ ಮೊಟ್ಟ ಮೊದಲ ಪೀಠವನ್ನಾಗಿ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿದರು. ಇದು ಶೃಂಗೇರಿಯ ಮಠದ ಸ್ಥಾಪನೆ ಹೇಗಾಯಿತು ಅನ್ನೋದಕ್ಕೆ ಸಾಕ್ಷಿ ಇದು. ಅವರು ಪೀಠವನ್ನು ಸ್ಥಾಪನೆ ಮಾಡಿದರು. ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠ ಅಂತ ಅದಕ್ಕೆ ಹೆಸರಾಯಿತು. ಉದ್ದೇಶ ವೇದ, ಸನಾತನ ಪರಂಪರೆ, ಅದ್ವೈತ ಸಿದ್ಧಾಂತ ಇವುಗಳ ಪ್ರಚಾರವೇ ಆಗಿತ್ತು. ಈ ಪೀಠದ ವೈಶಿಷ್ಟ್ಯ ಏನು ಅಂದರೆ, ಅವಿಚ್ಛಿನ್ನವಾಗಿ 12 ಶತಮಾನಗಳಿಂದ ಪೀಠ ಯಾವತ್ತೂ ಖಾಲಿ ಇಲ್ಲ. ಅವಿಚ್ಛಿನ್ನವಾಗಿ ನಡೆದುಕೊಂಡು ಬಂದಂಥ ಗುರು ಪರಂಪರೆ ಅಂದರೆ ಶೃಂಗೇರಿ ಶಂಕರ ಮಠದ್ದು. ಬೇರೆ ಪೀಠಗಳಲ್ಲಿ ಅಷ್ಟು ದಿವಸ ಪೀಠ ಖಾಲಿ ಇರ್ತಾ ಇತ್ತು, ಯಾರನ್ನು ಹುಡುಕುತ್ತಾ ಇದ್ರು, ಯಾರು ಇದಕ್ಕೆ ಸೂಕ್ತರು ಅಂತ ಹೇಳಿ. ಇದೊಂದು ದೋಷ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವಿಚ್ಛಿನ್ನವಾಗಿ ನಡೆದ ಮಠಗಳಿಲ್ಲ. ಶೃಂಗೇರಿ ಶಾರದಾ ಪೀಠ ಮಾತ್ರ ಅವಿಚ್ಛಿನ್ನವಾಗಿ ನಡೀತಾ ಬಂದಿದೆ. ಹಾಗಾಗಿ ಇಲ್ಲಿನ ಪೀಠಾಧಿಪತಿಗಳಿಗೆ ಜಗದ್ಗುರು ಶಂಕರಾಚಾರ್ಯ ಶ್ರೀ ಇಂಥವರು ಅಂತ ಅದೇ ಉಪಾಧಿ. ಜಗದ್ಗುರು ಶಂಕರಾಚಾರ್ಯರ ಹೆಸರನ್ನೇ ಅವರಿಗೆ ಇಟ್ಟಿದ್ದ ಕಾರಣ ಏನು ಅಂತಂದರೆ, ಜಗದ್ಗುರು ಶಂಕರಾಚಾರ್ಯರ ಪ್ರತಿಫಲನಗಳು ಇವೆಲ್ಲ ಅಂತ, ಇಮೇಜಸ್ ಅನ್ನುವ ದೃಷ್ಟಿಯಿಂದ ಜಗದ್ಗುರು ಶಂಕರಾಚಾರ್ಯ ಅಂಥೇಳಿ ಅಭಿಧಾನವನ್ನು ನೀಡಿದ್ದು ಅದು ಸಾರ್ಥಕವಾಯಿತು. ಅವರು ತುಂಬ ಕಟ್ಟುನಿಟ್ಟಾದ ಧರ್ಮ ಜೀವನವನ್ನು ನಡೆಸ್ಕೊಳ್ತಾ ಬಂದರು. ನಿಷ್ಠಾನುಷ್ಠಾನಗಳು, ಅವರ ನಿಷ್ಠೆ, ಅವರ ಅನುಷ್ಠಾನ ವೇದಾದಿ ಪರಂಪರಾದಿ ವಿಷಯಗಳಲ್ಲಿ ಅನನ್ಯವಾಗಿತ್ತು. ಅವರು ಹಾಗಿರಲೇಬೇಕು. ಯಾಕೆ ಅಂತಂದ್ರೆ, ನಾವು ಜನಕ್ಕೆ ಮಾರ್ಗದರ್ಶನ ಮಾಡಬೇಕಾದ್ರೆ ನಾವು ತಪಸ್ವಿಗಳಾಗಿದ್ದರೇನೆ. ಇಲ್ದಿರೆ ಹೀಗೆ ಕೂತ್ಕೊಳ್ಳೋದು, ಮೈಕ್ ಮುಂದೆ ಏನೋ ಮಾತಾಡೋದು, ನಾನು ಮಾಡೋದು ನಾನು ಮಾಡ್ತಾ ಇರೋದು, ನೀವು ಮಾಡೋದು ನೀವು ಮಾಡ್ತಾ ಇರೋದು, ಇದು ಪ್ರಯೋಜನ ಅಲ್ಲ. ಪೀಠ ಹಾಗಲ್ಲ. ಪೀಠದಲ್ಲಿ ಕೂತ ಮೇಲೆ ಅವರು ತಪಸ್ವಿಗಳೇ ಆಗಿರಬೇಕು, ಸನ್ಯಾಸಿಗಳೇ ಆಗಿರಬೇಕು. ಸನ್ಯಾಸ ಅಂದರೆ ಏನು? ಸನ್ಯಾಸ ಅಂತಂದರೆ ಕಾವಿ ಬಟ್ಟೆ ಹಾಕೊಳ್ಳೋದಷ್ಟೇನ ಅಲ್ಲ. ಕಾವಿ ಬಟ್ಟೆ ಆದರೂ ಹಾಕ್ಕೊಳ್ಳಿ, ಬಿಳಿ ಬಟ್ಟೆ ಆದರೂ ಹಾಕ್ಕೊಳ್ಳಿ, ಕಪ್ಪು ಬಟ್ಟೆ ಆದರೂ ಹಾಕ್ಕೊಳ್ಳಿ,
ಬಟ್ಟೆ ಮುಖ್ಯ ಅಲ್ಲ ಅಲ್ಲಿ. ಸನ್ಯಾಸ ಅಂತಂದರೆ ಮನಸ್ಸನ್ನು ನ್ಯಾಸ ಮಾಡುವುದು, ಸಮೀಚೀನವಾಗಿ ನ್ಯಾಸ ಮಾಡುವುದು. ಯಾವುದರಲ್ಲಿ? ಭಗವಂತನಲ್ಲಿ ಮತ್ತು ಭಗವಂತನ ಸೃಷ್ಟಿಯಲ್ಲಿ ನಮ್ಮ ಮನಸ್ಸೆಲ್ಲವನ್ನೂ ನೆಡುವುದು. ಭಗವಂತನ ಸೃಷ್ಟಿ ಎರಡು ಬಗೆಯದಿದೆ. ಒಂದು ಭಗವಂತನ ಸಾಕ್ಷಾತ್ಕಾರ, ಇನ್ನೊಂದು ಈ ಭವಬಂಧನಗಳು. ಎರಡೂ ಸೃಷ್ಟಿಯ. ಭಗವಂತನ ಸಾಕ್ಷಾತ್ಕಾರದಲ್ಲಿ ಯಾರು ಮನಸ್ಸಿಡ್ತಾರೋ ಅವರ ಮನಸ್ಸು ಸ್ಫಟಿಕದ ಹಾಗೆ ಪರಿಶುದ್ಧವಾಗಿರುತ್ತೆ. ಅವರು ಯಾರಿಗೆ ಬೇಕಾದರೂ ಏನನ್ನ ಬೇಕಾದರೂ ಹೇಳುವಂಥ ಸಾಮರ್ಥ್ಯ ಇರುತ್ತೆ ಅವರಿಗೆ. ಬರೀ ನಾಲೆಡ್ಜ್ ಅಲ್ಲ, ಅದನ್ನ ಹೇಳುವುದಕ್ಕೆ ಒಂದು ಯೋಗ್ಯತೆ ಬೇಕು. ಆ ಯೋಗ್ಯತೆ ಅವರಿಗೆ ಸಿದ್ಧಿಸುತ್ತೆ. ಈ ದೃಷ್ಟಿಯಿಂದ ಅವರು ನಿಷ್ಠಾನುಷ್ಠಾನಗಳಲ್ಲಿ ಬಹಳ ಪ್ರಖರವಾಗಿ ಇದ್ದವರು ಇಲ್ಲಿನ ಗುರುಪೀಠದಲ್ಲಿ ಕೂತಂಥ ಎಲ್ಲ ಗುರುಗಳು. ಆ ಕ್ಷೇತ್ರದ ಮಹಿಮೆ ಏನು ಅಂತಂದರೆ ಆಧ್ಯಾತ್ಮ ಶಕ್ತಿ, ಪಾರಂಪರಿಕವಾದ ಕಲಿಕೆ, ಅಧ್ಯಾತ್ಮ ವಿದ್ಯೆಯ ಬಲ. ಈ ಮೂರು ಶೃಂಗೇರಿ ಮತ್ತು ಶೃಂಗೇರಿಯಂತಹ ಜಾಗಗಳ ಮಹಿಮೆ. ಇದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ. ಮತ್ತು ಅದಕ್ಕೆ ಒಂದು ಪಾವಿತ್ರ್ಯತೆ ಉಂಟು. ಆ ಪಾವಿತ್ರ್ಯತೆ ಅನ್ನೋದು ಏನು ಅಂದರೆ ಕಲುಷಿತವಾಗದೇ ಇರುವಂಥದ್ದು ಪಾವಿತ್ರ್ಯತೆ. ಈಗಿನ ಕಾಲಕ್ಕೆ ಕಲುಷಿತವಾಗೋದು ಯಾವುದರಿಂದ? ಮುಖ್ಯವಾಗಿ ಮೊಟ್ಟ ಮೊದಲು ರಾಜಕೀಯದಿಂದ. ಇವತ್ತು ನಾವು ಅನೇಕ ಹಳ್ಳಿಗಳನ್ನು ನೋಡ್ತೇವೆ. ಅದಕ್ಕೆ ಕನಕಪುರ ಹೊರತಲ್ಲ. ಕನಕಪುರ ಟೌನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಒಂದು ಕಾಲದ ಗ್ರಾಮ ಆಗಿದ್ದು, ಈ ಗ್ರಾಮ ಕೆಟ್ಟ ಹೋದ್ಮೇಲೆ ಟೌನ್ ಆಗುತ್ತೆ. ಅಲ್ಲಿವರೆಗೂ ಗ್ರಾಮವಾಗೇ ಉಳ್ಕೊಂಡಿರುತ್ತೆ. ಇಂಥ ಗ್ರಾಮಗಳೆಲ್ಲ ಇಡೀ ದೇಶದಲ್ಲಿ ಕಲುಷಿತವಾಗಿದೆ. ಯಾವುದರಿಂದ ಕಲುಷಿತವಾಗಿದೆ? ಧೈರ್ಯ ಇರ್ಬೇಕು ಹೇಳಕ್ಕೆ, ಹೇಳಿ. ಯಾವುದರಿಂದಾಗಿ? ರಾಜಕೀಯದಿಂದಾಗಿ. ಮೊಟ್ಟ ಮೊದಲ ಹೊಲಸು ಕಾಲಿಡುವುದು ರಾಜಕೀಯ. ಯಾಕೆ ಅಂತಂದರೆ ರಾಜಕೀಯದಲ್ಲಿ ಒಬ್ಬರನ್ನ ಒಬ್ಬರು ವಿರೋಧ ಮಾಡಿ, ಒಬ್ಬರೇ ವಿರೋಧವಾಗಿ ಇನ್ನೊಬ್ಬರನ್ನ ಎತ್ತಿ ಕಟ್ಟಿ ಜೀವನ ಮಾಡೋದೇ ರಾಜಕೀಯ. ಅದು ನಮ್ಮ ಕುಟುಂಬಗಳಲ್ಲೂ ಅಂತೀವಿ, ಏನೋ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ. ಕುಟುಂಬಗಳಲ್ಲೂ ಅಂತೀವಿ, ಯಾರಿಗೂ ಒಬ್ರಿಗೊಬ್ರಿಗೆ ಆಗಲಿಲ್ಲ ಅಂದರೆ ರಾಜಕೀಯ ತುಂಬ ಜಾಸ್ತಿ ಇವರಲ್ಲಿ ಅಂತ ಅಂತೀವಿ. ಯಾಕೆ ಅಂತಂದರೆ ರಾಜಕೀಯ ಅಂತಂದರೆ ಬರೀ ರಾಜಸ ಮತ್ತು ತಾಮಸ ಗುಣಗಳ ಮನೆ ರಾಜಕೀಯ. ಅದಕ್ಕೆ ರಾಜಕೀಯ ಅನ್ನೋದು. ಈಗ ರಾಜ ಇರ್ತಾನೊಬ್ಬ. ರಾಜನಾಗಿ ಉಳ್ಕೊಳ್ಬೇಕಾದ್ರೆ ಅನೇಕ ತಂತ್ರಗಳು, ಮಂತ್ರಗಳು, ಕುತಂತ್ರಗಳು, ಕುಮಂತ್ರಗಳು ಎಲ್ಲ ಮಾಡ್ಬೇಕು ಅವನು. ಇಲ್ದಿದ್ರೆ ಅಧಿಕಾರದಲ್ಲಿ ಉಳ್ಕೊಳ್ಳೋಕ್ಕಾಗಲ್ಲ ಅವನು. ಅದಕ್ಕಾಗಿ ರಾಜಕೀಯ ಅಂತಾರೆ. ಉಳ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲಿ. ನಾವೇನು ಮಾಡ್ತೀವಿ ಉಳ್ಕೊಳ್ಳೋಕೆ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ. ಏನು ಬೇಕಾದ್ರೂ ಮಾಡ್ಬೋದು. ಶತಾಯಗತ್ತಾಯ ನಾವು ಉಳ್ಕೊಳ್ಬೇಕಷ್ಟೆ, ಅದೇ ಮುಖ್ಯ. ಅದನ್ನೇ ರಾಜಕೀಯ ಅನ್ನೋದು. ನಮ್ಮ ಧರ್ಮಕ್ಕೂ ರಾಜಕೀಯಕ್ಕೂ ಹೊಂದಲ್ಲ. ಯಾಕೆ ಅಂದರೆ ನಮ್ಮ ಧರ್ಮದಲ್ಲಿ ಒಂದು ನಂಬಿಕೆ ಉಂಟು. ನಾನು ಮತ್ತು ನನ್ನ ಸುತ್ತಲಿನವರು ಇದ್ದಾರೆ. ನನ್ನ ಸುತ್ತಲಿನವರು ಎಲ್ಲರೂ ನಗನಗತಾ ಸಂತೋಷವಾಗಿ ಸುಖವಾಗಿದ್ದರೆ ನಾನು ಸುಖವಾಗಿದ್ದೀನಿ, ಸಂತೋಷವಾಗಿದ್ದೀನಿ ಅಂತ. ನಿಮ್ಮ ಸುತ್ತ ಎಲ್ಲರೂ ನಗುತ್ತಾ ಇದ್ರೆ ನೀವು ನಗುತ್ತೀರಿ. ಸುತ್ತಮುತ್ತ ಇರೋರೆಲ್ಲ ಅಳ್ತಾ ಇದ್ರೆ ನೀವು ಅಳಲ್ಲ. ಎಲ್ಲರೂ ನಕ್ರೆ ಎಲ್ಲ ಜೊತೆ ಸೇರಿ ನಾವು ನಗುತ್ತೀವಿ. ಹೀಗೆ ಸುಖವನ್ನ, ನೆಮ್ಮದಿಯನ್ನ ಹಂಚಿಕೊಂಡು ಬಾಳೋದು ನಮ್ಮ ಧರ್ಮದ ದೊಡ್ಡ ಕೆಲಸ. ಸರ್ವೇ ಜನ ಸುಖಿನೋ ಭವಂತು ಅನ್ನುವ ಮಾತು ಸನಾತನ ಧರ್ಮದಲ್ಲಿ ಬಿಟ್ಟರೆ ಇನ್ನೆಲ್ಲಿಯೂ ನಿಮಗೆ ಕೇಳಿಸಿಕೋದಿಲ್ಲ. ಎಷ್ಟೇ ತಾರ್ಕಿಕವಾದ ಮತ ಪಂಥ ಆಗಿದ್ರೂ ಸಹ ಸಿಕ್ಕಲ್ಲ. ಯಾಕೆಂದ್ರೆ ಇದು ಧರ್ಮದ ಮಾತು. ನಾವು ಕೇಳ್ತೀವಿ ಕ್ರಿಶ್ಚಿಯನ್ ಧರ್ಮ, ಇಸ್ಲಾಂ ಧರ್ಮ ಕೇಳ್ತೀವಿ ಅಷ್ಟೇ ಅಲ್ಲ, ಬಳಸ್ತೀವಿ. ಧರ್ಮಕ್ಕೆ ಯಾವ ಒಂದು ಉಪಾಧಿಯೂ ಇಲ್ಲ. ಹಿಂದೂ ಧರ್ಮ ಅಂತ ಇಲ್ಲ, ಕ್ರಿಶ್ಚಿಯನ್ ಧರ್ಮ ಅಂತ ಇಲ್ಲ, ಇಸ್ಲಾಂ ಧರ್ಮ ಅಂತ ಇಲ್ಲ. ಆದರೂ ನಾವು ಬಳಸ್ತೀವಿ. ಯಾಕೆಂದರೆ ನಮಗೆ ಅಜ್ಞಾನ. ಧರ್ಮ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳಲಿಲ್ಲ. ಧರ್ಮ ಅಂದರೆ ಒಂದೇ ಇರೋದು. ಸೃಷ್ಟಿ ಧರ್ಮ ಒಂದು, ಅದನ್ನ ದೇವಧರ್ಮ ಅಂತ ಕರಿತೇವೆ.
ಅಥವಾ ಸೃಷ್ಟಿ ಧರ್ಮ. ಇದು ಬಿಟ್ರೆ ನಾವು ಇದನ್ನೇ ನಾವು ಸನಾತನ ಧರ್ಮ ಅಂತ ಕರೆಯೋದು. ಯಾಕೆ ಅಂತಂದ್ರೆ ಸೃಷ್ಟಿ ಯಾವಾಗ ಹುಟ್ಟಿತು, ಡೇಟ್ ಆಫ್ ಬರ್ತ್ ಏನು ಸೃಷ್ಟಿ ಇದು ಅಂತಂದ್ರೆ ಯಾರಿಗೂ ಗೊತ್ತಿಲ್ಲ. ಡೇಟ್ ಆಫ್ ಡೆತ್ ಏನು ಅಂತಂದ್ರೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದು ನಿರಂತರ, ಇದು ಶಾಶ್ವತ. ಆ ಕಾರಣದಿಂದ ಸನಾತನ ಧರ್ಮ ಅಂದ್ರೆ ಪ್ರಾರಂಭ ಗೊತ್ತಿಲ್ಲ, ಅಂತ್ಯ ಗೊತ್ತಿಲ್ಲ. ಇದೇ ಸನಾತನ ಧರ್ಮ. ಹಾಗಾಗಿ ಸನಾತನ ಧರ್ಮ. ಈ ಸನಾತನ ಧರ್ಮ ಬಿಟ್ರೆ ಇಸ್ಲಾಂ ಧರ್ಮ ಅಂದ್ರೆ ಏನಂತ ಹೇಳಬೇಕಾಗುತ್ತೆ. ಇಸ್ಲಾಂ ಹುಟ್ಟಿದ್ದೆ 1200 ವರ್ಷದ ಹಿಂದೆ, 2000 ವರ್ಷದ ಹಿಂದೆ. ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು 2000 ವರ್ಷದ ಹಿಂದೆ. ಇದಕ್ಕೆಲ್ಲ ಡೇಟ್ ಆಫ್ ಬರ್ತ್ ಉಂಟು, ಹಾಗಾಗಿ ಡೇಟ್ ಆಫ್ ಡೆತ್ ಕೂಡ ಉಂಟು. ಯಾವಾಗ ಅಂತ ನಮಗೆ ಗೊತ್ತಿಲ್ಲ ಅಷ್ಟೆ. ಧರ್ಮಕ್ಕೆ ಅದಿಲ್ಲ. ಯಾವತ್ತು ಯಾವುದೇ ಸಂದರ್ಭಕ್ಕೂ ನೀವುಗಳು ಯಾರು ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅಂತ ಪ್ರಯೋಗ ಮಾಡಬೇಡಿ. ಅವೆಲ್ಲ ಏನು ಹಾಗಾದ್ರೆ ಅವೆಲ್ಲ ಮತಗಳು. ಮತ ಅಂದ್ರೆ ಅಭಿಪ್ರಾಯಗಳಷ್ಟೇ. ಅವ್ರ ಅಭಿಪ್ರಾಯ ಏನಿರುತ್ತೆ, ಯಾರು ನನ್ನದೇ ಭಗವಂತನ ನಂಬೋದಿಲ್ವೋ ಅವನು ಪಾಪಿ ಅನ್ನೋದು ಅವರ ಅಭಿಪ್ರಾಯ ಅಷ್ಟೇ. ಅದು ಅದೇ ಸನಾತನ ಧರ್ಮದಲ್ಲಿ ಚಾರ್ವಾಕರಿಗೆ, ಆಸ್ತಿಕರಿಗೆ, ನಾಸ್ತಿಕರಿಗೆ ಎಲ್ಲರಿಗೂ ಸಮಾನವಾದ ಗೌರವ ಉಂಟು. ನಿಮ್ಮ ಅಭಿಪ್ರಾಯವನ್ನು ನಾನು ಒಪ್ಪದೇ ಇರಬಹುದು. ನಿಮ್ಮ ಅಭಿಪ್ರಾಯವನ್ನು ನಾನು ಒಪ್ಪಲಿಲ್ಲ ಅಂದ ಮಾತ್ರಕ್ಕೆ ನಿಮ್ಮನ್ನು ಕಂಡ್ರೆ ನನಗೆ ಆಗಲ್ಲ ಅಂತಲ್ಲ. ಇದನ್ನು ನಾವು ಎಷ್ಟೋ ಸಲ ನಮ್ಮ ಅನುಭವಕ್ಕೆ ಬಂದಿದೆ. ಅದು ಸ್ನೇಹಿತರು ಇರ್ತಾರೆ, ಹೋಟೆಲ್ಗೆ ಹೋಗ್ತೀವಿ, ಕಾಫಿ ಕುಡ್ತೀವಿ, ಜೊತೆಲಿ ತಿಂಡಿ ತಿಂತೀವಿ, ಮನೆಯಲ್ಲಿ ಫಂಕ್ಷನ್ ಆದರೆ ಕರಿತೀವಿ, ಜೊತೆಲಿ ಊಟ ಮಾಡ್ತೀವಿ, ಉಪಚಾರ ಮಾಡ್ತೀವಿ, ಗೌರವಿಸಿ ಎಲ್ಲ ಮಾಡ್ತೀವಿ. ಒಳಗಡೆ ಅವರ ಅಭಿಪ್ರಾಯಗಳು ನಮ್ಮ ಅಭಿಪ್ರಾಯಗಳು ವಿರೋಧವಾಗಿರುತ್ತೆ. ವಿರೋಧಾಭಿಪ್ರಾಯಗಳು ದೊಡ್ಡ ವಿಷಯ ಅಲ್ಲ. ಇದನ್ನ ನಾವು ಸನಾತನ ಧರ್ಮದಲ್ಲಿ ಮಾತ್ರವೇ ಕಾಣ್ತೇವೆ. ಅದಕ್ಕಾಗಿಯೇನೆ ಆಸ್ತಿಕ ಭಗವಂತ ಇದ್ದಾನೆ ಅಂದ್ರೆ ನಾಸ್ತಿಕ ಇಲ್ಲ ಅಂತಾನೆ. ಇಲ್ವೇನಪ್ಪ, ಇಲ್ಲ, ನಿನ್ನ ಪಾಲಿಗೆ ಇಲ್ಲ ಬಿಟ್ಬಿಡು ಅಂತ ಹೇಳಿ ಒಪ್ಪಿಕೊಂಡು ಬಿಡ್ತೇವೆ. ಇಲ್ಲ ಅಂತೀಯ, ನಿನ್ನ ತಲೆ ತೆಗೀತನ್ನ ಯಾವತ್ತೂ ಅನ್ನೋದಿಲ್ಲ. ಚಾರ್ವಾಕರು ಬೇಕಾಬಿಟ್ಟಿ ಜೀವನವನ್ನ ಅವರು ಪ್ರಸಾರ ಮಾಡ್ತಾರೆ. ಈಗ ಚಾರ್ವಾಕರು ಇಲ್ಲ. ಚಾರ್ವಾಕ ಬುದ್ಧಿ ಇರೋರಿದ್ದಾರೆ, ಚಾರ್ವಾಕರು ಅಂತ ಒಂದು ಪಂಥ ಇಲ್ಲ ಈಗ. ಆ ಚಾರ್ವಾಕರಿಗೆ ಏನು ಅಂತಂದ್ರೆ ಏನಾದ್ರೂ ಮಾಡು, ಸುಖವಾಗಿರೋದು ನೋಡು ಅಷ್ಟೇ. ದೇವರಿದ್ದಾನೋ ಇಲ್ವೋ, ಇನ್ನೊಂದಿದೆಯೋ ಇಲ್ವೋ, ಮತ್ತೊಂದಿದೆಯೋ ಇಲ್ವೋ, ನಮಗೆ ಸಂಬಂಧ ಇಲ್ಲ. ಸುಖ ಪಡುವುದು ನೋಡು. ಯಾವ ಸುಖ? ದೈಹಿಕ ಸುಖ, ಭೌತಿಕವಾದ ಸುಖವನ್ನ ಪಡುವುದು, ಅಷ್ಟನ್ನ ನೋಡು ಅಂತ ಹೇಳಿ ಚಾರ್ವಾಕರೇ ಹೇಳ್ತಾರೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಅವ್ರದ್ದು ಒಂದು ಟ್ಯಾಗ್ ಲೈನು. ಸಾಲವನ್ನಾದ್ರೂ ಮಾಡಿ ತುಪ್ಪವನ್ನ ತಿನ್ನು ಅಂತ ಹೇಳೋದು ಚಾರ್ವಾಕರ ಬುದ್ಧಿ. ಏನಾದ್ರೂ ಮಾಡು, ನೆಮ್ಮದಿಯಾಗಿರೋಷ್ಟು ನೋಡು ಅಂತ. ಆದರೆ ಸನಾತನ ಧರ್ಮದಲ್ಲಿ ಅವನು ಸರಿ, ಅವನು ಸರಿ, ಇವನು ಸರಿ, ಇವನು ಸರಿ. ಹೇಗೆ ಸರಿ ಅಂದ್ರೆ ಅವರವರ ಮಟ್ಟಿಗೆ ಅವರಿಗೆ ಸರಿ. ಹಾಗಾದ್ರೆ ಧರ್ಮದ ಗತಿ ಅಂತಂದ್ರೆ ಧರ್ಮಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಯಾಕೆಂದ್ರೆ ಧರ್ಮದ ಕೆಲಸವೇ ಬೇರೆ, ಧರ್ಮದ ವ್ಯಾಖ್ಯಾನವೇ ಬೇರೆ. ಇಂಥ ಸನಾತನ ಧರ್ಮವನ್ನ ಎತ್ತಿ ನಿಲ್ಲಿಸಿದವರು ಶಂಕರಾಚಾರ್ಯರು. ಇಲ್ಲದಿದ್ರೆ ಅಷ್ಟೊತ್ತಿಗಾಗಲೇ ಅನೇಕರ ಕೈಗೆ ಸಿಕ್ಕಿ ಧರ್ಮ ನಶಿಸಿ ಹೋಗಿತ್ತು. ನಶಿಸಿ ಹೋಗುವ ಮುಂಚೆಯೇ ಧರ್ಮವನ್ನು ಉದ್ಧಾರ ಮಾಡೋದೇ ಕಷ್ಟ. ನಶಿಸಿ ಹೋದ ಮೇಲೆ ಇನ್ನೆಷ್ಟು ಕಷ್ಟ ಇರಬೇಕು. ಅಂಥ ಒಂದು ಅಗಾಧವಾದ ಕೆಲಸವನ್ನ ಜಗದ್ಗುರು ಆದಿಶಂಕರಾಚಾರ್ಯರು ಮಾಡಿದರು. ಮಾಡಿ ಅದನ್ನ ನಿರಂತರವಾಗಿ ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಪೀಠಗಳನ್ನು ಸ್ಥಾಪನೆ ಮಾಡಿದರು. ಯಾವುದೇ ಒಂದು ತತ್ವವನ್ನ ನಿಲ್ಲಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಸಾಹಿತ್ಯ ಸೃಷ್ಟಿ ಆಗಬೇಕು. ನಮಗೇ ಗೊತ್ತಿಲ್ಲದೆ ಒಂದು ಕೆಲಸ ನಡೀತಾ ಇರುತ್ತೆ. ಮನುಷ್ಯನ ಜೀವನದಲ್ಲಿ ಸಾಹಿತ್ಯ ಅನ್ನುವುದು ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಯಾವ ಸಮಾಜದಲ್ಲಿ ಸಾಹಿತ್ಯಕ್ಕೆ ಮನ್ನಣೆ ಇಲ್ವೋ ಆ ಸಮಾಜ ಸುಲಭವಾಗಿ ನಶಿಸಿ ಹೋಗುತ್ತೆ. ಸಾಹಿತ್ಯ ಅನ್ನೋದು ಬಹಳ ಮುಖ್ಯ. ಅದು ಎಲ್ಲ ಧರ್ಮಗಳ, ಎಲ್ಲ ಮತಗಳ, ಎಲ್ಲ ಅಭಿಪ್ರಾಯಗಳ, ಎಲ್ಲ ಪಂಥಗಳ ಜೀವಜಲ ಸಾಹಿತ್ಯ ಅನ್ನೋದು. ಏನು ಈ ಸಾಹಿತ್ಯ ಅಂತಂದ್ರೆ ಅಕ್ಷರ ರೂಪದ ಎಲ್ಲವೂ ಸಾಹಿತ್ಯವೇ. ಅದು ಬರವಣಿಗೆಯಲ್ಲಿರಬಹುದು, ಆಡು ಮಾತಿನಲ್ಲಿರಬಹುದು,
ಅಕ್ಷರ ರೂಪವೆಲ್ಲ ಸಾಹಿತ್ಯವೇ. ಈ ಶೃಂಗೇರಿಯ ಪೀಠದಿಂದ ಅಗಾಧವಾದ ಸಾಹಿತ್ಯ ಹೊರಹೊಮ್ಮಿತು. ಅಲ್ಲಿನ ಪೀಠಾಧಿಪತಿಗಳೆಲ್ಲರೂ ಆದಿಶಂಕರಾಚಾರ್ಯರಿಂದ ಮೊದಲುಗೊಂಡು ಅಗಾಧ ಪ್ರಮಾಣದಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಬಹುತೇಕ ಪೀಠಾಧಿಪತಿಗಳು ವೇದಾಂತಗಳು, ಅದರ ವ್ಯಾಖ್ಯಾನಗಳು ಮತ್ತು ಭಾಷ್ಯಗಳ ವ್ಯಾಖ್ಯಾನಗಳು ಇವುಗಳನ್ನೆಲ್ಲ ಜನಕ್ಕೆ ಹೇಳ್ತಾ ಬಂದರು, ಬರೀತಾ ಬಂದರು, ಅದನ್ನು ಪುಸ್ತಕ ರೂಪದಲ್ಲಿ ಕಾಪಾಡ್ತಾ ಬಂದರು. ಈ ಕಾರಣಕ್ಕಾಗಿ ಇವತ್ತು ಅದ್ವೈತ ಅಂದರೆ ಏನು ಅಂತಂದರೆ ನೂರಾರು ಸಾವಿರಾರು ಪುಸ್ತಕಗಳಿದೆ ಅದ್ವೈತದ ಬಗ್ಗೆ. ಒಂದು ವೇಳೆ ಅವೆಲ್ಲ ಇಲ್ಲ ಅಂದಿದ್ದರೆ ಈಗ ನಾನು ಹೇಳಿದ್ದನ್ನು ನೀವು ಮರೆತು ಮನೆಗೆ ಹೋಗಿ ನೆಮ್ಮದಿಯಾಗಿರ್ತೀರೋ ಹಾಗೆ ಅದ್ವೈತ ತತ್ವವನ್ನು ಪೂರ್ತಿ ಮರೆತುಬಿಟ್ಟು ನೆಮ್ಮದಿಯಾಗಿ ಇರ್ತಾ ಇದ್ರು ಜನ, ಅವ್ರಿಗೆ ಏನು ಬೇಕೋ ಅದು ಮಾಡಿಕೊಂಡು. ಸಾಹಿತ್ಯದ ಪಾತ್ರ ಬಹಳ ದೊಡ್ಡದು. ಬೇಕಾದಷ್ಟು ಶಂಕರಾಚಾರ್ಯರು ಉದಾಹರಣೆಗೆ ಸ್ತೋತ್ರಗಳನ್ನು ಮಾಡಿದ್ದಾರೆ. ನೀವೆಲ್ಲ ನಾನು ಬರೋ ಮುಂಚೆ ಏನೋ ಸ್ತೋತ್ರಗಳನ್ನು ಹೇಳ್ತಾ ಇದ್ರಿ. ಇದೆಲ್ಲ ಎಲ್ಲಿಂದ ಬಂದವು? ಧರ್ಮಾಚಾರ್ಯರಿಂದ ಹುಟ್ಟಿದಂಥ ಸಾಹಿತ್ಯ ಇವು. ಈ ಸಾಹಿತ್ಯಕ್ಕೆ ತನ್ನದೇ ಆದ ಶಕ್ತಿ ಇದೆ. ಈಗ ಸಾಹಿತ್ಯ ಬೇಕಾದಷ್ಟು ಹುಟ್ಟಿದೆ. ಕಾವ್ಯಗಳಾಗಿವೆ, ಕವನಗಳಾಗಿವೆ, ಪತ್ತೇದಾರಿ ಕಾದಂಬರಿಗಳಾಗಿವೆ. ಕಾದಂಬರಿಗಳು ಕಾಲಕ್ಷೇಪಕ್ಕೆ ಓದ್ತೀವಿ, 4 ದಿವಸ ಅದರ ಹೆಸರು ಹೇಳ್ಕೊಳ್ತೀವಿ, ಆಮೇಲೆ ಮರ್ತು ಹೋಗ್ತೀವಿ. ಇದು ಯಾರನ್ನೂ ಕಡಿಮೆ ಮಾಡುವ ದೃಷ್ಟಿಯಿಂದ ಹೇಳಲ್ಲ. ಎಸ್.ಎಲ್. ಭೈರಪ್ಪನವರಂಥ ಮಹಾನ್ ಕಾದಂಬರಿಕಾರರ ಕೃತಿಗಳು ಕೂಡ ಸ್ವಲ್ಪ ಕಾಲಕ್ಕೆ ಮರೆತು ಹೋಗುತ್ತೆ. ಹಿಂದೆಲ್ಲ ತ್ರಿವೇಣಿ ಇದ್ರು, ಇಂದಿರಾ ಇದ್ರು, ಅವರೆಲ್ಲ ಬರೆದು ಕಥೆ ಕಾದಂಬರಿಗಳು ತುಂಬ ಖ್ಯಾತಿಯನ್ನು ಸಂಪಾದನೆ ಮಾಡಿತ್ತು ಸಮಾಜದಲ್ಲಿ. ಇವತ್ತು ಕೇಳಿ ನೋಡಿ, ಎಷ್ಟು ಜನಕ್ಕೆ ಇಂದಿರಾ ಅಂತ ಹೆಸರು ಕೇಳಿದರೆ, ಎಷ್ಟು ಜನಕ್ಕೆ ತ್ರಿವೇಣಿ ಹೆಸರು ಕೇಳಿದ್ದಾರೆ. ಇದು ಸಹಜ ಪ್ರಕ್ರಿಯೆ. ನಾವು ಏನು ಹೇಳ್ತೀವಿ ಅನ್ನೋದ್ರ ಮೇಲೆ ಏನು ಮುಂದುವರಿಯುತ್ತೆ ಅನ್ನೋದು ನಿರ್ಧಾರವಾಗುತ್ತೆ. ಆದಿಶಂಕರಾಚಾರ್ಯರಾಗಲಿ ಅಥವಾ ಇನ್ನು ಯಾವುದೇ ಆಚಾರ್ಯರಾಗಲಿ ಅವರು ನಮ್ಮ ಜೀವನದ ಕಥೆಯನ್ನು ಬರೀಲಿಲ್ಲ, ಕಾದಂಬರಿ ಬರೀಲಿಲ್ಲ. ಅವರು ಶಾಶ್ವತ ಸ್ವರೂಪನಾದ ಪರಮೇಶ್ವರಿಯನ್ನು ಕುರಿತು ಯಾವ್ಯಾವ ರೀತಿಯಲ್ಲಿ ಚಿಂತನೆ ಸಾಧ್ಯವೋ ಅಷ್ಟು ರೀತಿಯಲ್ಲಿ ಚಿಂತನೆಯನ್ನು ಮಾಡಿ, ಅಷ್ಟು ಪ್ರಸಂಗಗಳನ್ನು ಹುಟ್ಟು ಹಾಕಿ, ಅಷ್ಟು ಕಥೆಗಳನ್ನು ಬರೆದು, ಪುರಾಣ ಗ್ರಂಥಗಳನ್ನು ಬರೆದು, ಆ ಒಂದು ನಂಬಿಕೆ, ಆ ಒಂದು ತತ್ವ ಶಾಶ್ವತವಾಗಿ ಇರಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಏನು ಮಾಡಬೇಕು ಮಾಡಿದ್ದಾರೆ. ಅದೆಲ್ಲ ಸಾಹಿತ್ಯ ರೂಪದಲ್ಲಿ ನಮಗೆ ಅಗಾಧವಾದ ಪ್ರಮಾಣದಲ್ಲಿ ಈಗಲೂ ಇದೆ, ಇನ್ನು ಮುಂದೆಯೂ ಇರುತ್ತೆ. ಇಂಥ ಸಾಹಿತ್ಯಕ್ಕೆ ಕೊನೆಯೇ ಇಲ್ಲ, ಅನಂತವಾಗಿ ಇರುವಂಥ ಸಾಹಿತ್ಯ ಇವು. ಇಂಥ ಸಾಹಿತ್ಯ ಸೃಷ್ಟಿ ನಮ್ಮ ಪೀಠಾಧಿಪತಿಗಳಿಂದ ಆಗಿ ಬಂದಿದೆ. ಅದಕ್ಕಾಗಿಯೇ ಪೀಠಾಧಿಪತಿಗಳನ್ನು, ವಿಶೇಷವಾಗಿ ಶಂಕರ ಪೀಠಗಳಲ್ಲಿರುವಂಥ ಗುರುಗಳನ್ನು ನಾವು ಶಾರದೆಯ ಸ್ವರೂಪ ಅಂತ ಕಾಣ್ತೇವೆ, ಸರಸ್ವತಿಯ ಸ್ವರೂಪ ಅಂತ ಕಾಣ್ತೇವೆ. ಇದು ನಮ್ಮ ಆಧ್ಯಾತ್ಮಿಕ ಶ್ರದ್ಧೆ. ಹಾಗಾಗಿ ಅದ್ವೈತ ಸಿದ್ಧಾಂತವನ್ನು ಕುರಿತು ಅನೇಕ ಸ್ತೋತ್ರಗಳು, ಶ್ಲೋಕಗಳು, ಸಾಹಿತ್ಯ ರಚನೆಗಳು ನಿಂತಿವೆ. ಶೃಂಗೇರಿಯ ಪೀಠಕ್ಕೆ ಇನ್ನೂ ಒಂದು ಹೆಸರಿದೆ, ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ. ವ್ಯಾಖ್ಯಾನ ಸಿಂಹಾಸನ ಅಂತ ಕರೀತಾರೆ ಶೃಂಗೇರಿ ಪೀಠವನ್ನು. ಎಷ್ಟು ಜನಕ್ಕೆ ಗೊತ್ತಿದೆ? ನಾವು ತಿಳ್ಕೊಳ್ಬೇಕಾದ್ದು ಇದು. ಇಂಥದ್ರಲ್ಲಿ ನಮ್ಮ ಹೆಗ್ಗಳಿಕೆ ಇರೋದು. ವ್ಯಾಖ್ಯಾನ ಸಿಂಹಾಸನ ಅಂತ ಕರೀತಾರೆ ಪೀಠವನ್ನು. ಯಾಕೆ ಕರೀತಾರೆ? ಹೆಸರಿರೋದೇ ಗೊತ್ತಿಲ್ಲ ನಮ್ಗೆ, ಯಾಕೆ ಕರೀತಾರೆ ಅಂತ ಯಾಕೆ ಗೊತ್ತಾಗಬೇಕು? ಸುಮ್ಮನೆ ಹೇಳ್ತೀವಿ, ಗೊತ್ತಿದ್ದವರು ಹೆಸರು ಕೇಳಿದವರು ಹೆಸರನ್ನ ಹೇಳ್ತೀವಿ, ಕಾರಣ ಯಾರಿಗೂ ಗೊತ್ತಿಲ್ಲ. ಇದು ವ್ಯಾಖ್ಯಾನ ಸಿಂಹಾಸನ ಅಂತ, ಇದು ಅನ್ವರ್ಥ ನಾಮ ಅಂತ ಯಾಕಾಗಿದೆ ಅಂತಂದರೆ, ಧರ್ಮವನ್ನು ನಮ್ಮ ಜನಜೀವನಕ್ಕೆ ಹೊಂದುವ ಹಾಗೆ ಸರಳವಾಗಿ, ನಿಖರವಾಗಿ, ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿರುವುದು ಅದ್ವೈತ ಸಿದ್ಧಾಂತ ಒಂದೇ.
ಹಾಗಾದರೆ ಬೇರೆ ಸಿದ್ಧಾಂತಗಳೆಲ್ಲ ಕಡಿಮೆನಾ ಅಂದರೆ ಕಡಿಮೆ ಅಲ್ಲ. ಈಗ ಸಾಧಾರಣ ನಾವು ಅದ್ವೈತ ಸಿದ್ಧಾಂತಕ್ಕೂ ದ್ವೈತ ಸಿದ್ಧಾಂತಕ್ಕೂ ಬೇಕಾದಷ್ಟು ವಾದ ವಿವಾದಗಳನ್ನು ನೋಡ್ತೇವೆ. ಇದು ಒಂದು ದಡ್ಡತನ, ವಾದ ವಿವಾದಗಳನ್ನು ಮಾಡೋದು ದಡ್ಡತನ. ಯಾಕೆ ಅಂತಂದ್ರೆ ದ್ವೈತ ಸಿದ್ಧಾಂತ ಮತ್ತು ಅದ್ವೈತ ಸಿದ್ಧಾಂತ ಒಂದಕ್ಕೊಂದು ವಿರೋಧವಲ್ಲ. ಕೂತ್ಕೊಳ್ಳಿ, ಎಲ್ಲ ಒಂದ್ ಕಡೆ ಕೂತ್ಕೊಳ್ಳಿ. ಅದಕ್ಕೆ ನಮ್ಮಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಇಂಥ ಕಾರ್ಯಕ್ರಮಗಳಾದಾಗ ವ್ಯವಸ್ಥೆಯನ್ನ ಹಾಗೆ ಮಾಡ್ಬಿಡ್ತೀವಿ. ಲೇಟಾಗಿ ಬಂದವರು ಅಲ್ಲೇ ಎಲ್ಲೋ ಕೂತ್ಕೊಳ್ತಾರೆ ಗಲಾಟೆ. ಸೊ ಕುರ್ಚಿಗಳ ವ್ಯವಸ್ಥೆಯನ್ನ ಹಾಗೆ ಮಾಡಬೇಕು ನಾವು. ಮೊದಲು ಬಂದು ಕೂತವ್ರಿಗೆ ಸ್ವಾತಂತ್ರ್ಯ ಇದೆ, ಎಲ್ಲಿ ಕೂತ್ಕೊಳ್ತೀವಿ ಅನ್ನೋ ಸ್ವಾತಂತ್ರ್ಯ ಇಲ್ಲ, ಮುಂದೆನೆ ಬಂದು ಕೂತ್ಕೋಬೇಕು ಅವ್ರಿಗೆ. ಆಮೇಲೆ ಬಂದವರೆಲ್ಲ ಸದ್ದಿಲ್ಲದೆ ಸೇರ್ಕೊಳ್ತಾರೆ. ನಮ್ಮಲ್ಲಿ ಎಷ್ಟು ಕುರ್ಚಿ ಇದೆಯೋ ಅಷ್ಟು ಕುರ್ಚಿ ಹಾಕೋದು, ಜನ ಬರ್ಲಿ ಬಿಡ್ಲಿ. ಆಗ ಈ ದರ ಎಳೆದಾಟ, ಈ ಕುರ್ಚಿಗಳು ಮಧ್ಯೆ ಓಡಾಡೋದು, ಅದೇನಾಗುತ್ತೆ ಅಂದ್ರೆ ಯಾರೋ ಒಂದು 4 ಜನ ಇರ್ತಾರೆ ಶ್ರದ್ಧೆಯಿಂದ ಕೇಳುವುದು, ಉಳಿದವ್ರಿಗೆ ಏನು ಅನ್ಸಲ್ಲ. ಆ 4 ಜನ ಶ್ರದ್ಧಾವಂತರಿಗೆ ತುಂಬಾ ಇರುಸು ಮುರುಸಾಗುತ್ತೆ, ಹಿಡ್ಕೊಂಡು ಹೊಡೆಯೋಣ ಅನ್ನೋ ಬರುತ್ತೆ. ಎಷ್ಟೋ ಸಲ ಮಾಡೋಕ್ಕಾಗಲ್ವಲ್ಲ, ಸುಮ್ಮನೆ ಇರ್ತೀವಿ, ಬೇಜಾರು ಮಾಡ್ಕೊಂಡು ಹೋಗ್ತೀವಿ. ಇದು ಮರ್ತು ಹೋಗುತ್ತೆ, ಬೇಜಾರೊಂದು ಉಳಿಯುತ್ತೆ. ಇದಕ್ಕೆ ನಾವು ವ್ಯವಸ್ಥೆಯಲ್ಲೂ ಸಹ ಅನುಕೂಲ ಮಾಡಿಕೊಡ್ಬೇಕಾಗುತ್ತೆ. ಏನು ತಿಳ್ಕೊಳ್ಬೇಡಿ, ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಇದನ್ನ ಹೇಳೋಕ್ಕಲ್ಲ ನಿನ್ನ ಕರೆಸಿದ್ದು ಅಂತ ಅನ್ಬೇಡಿ, ಆಯ್ತೆ. ನಾವು ಜೀವನವೆಲ್ಲ ಕಲಿಯೋದೇನೆ, ಪ್ರತಿಯೊಂದು ಕಲಿತಾ ಹೋಗಬೇಕು, ಕಲಿತಾ ಹೋಗೋಣ ಅನ್ನೋ ದೃಷ್ಟಿಯಿಂದ ಆಡಿದ ಮಾತು. ಅದ್ವೈತ ಸಿದ್ಧಾಂತಕ್ಕೂ ದ್ವೈತ ಮತಕ್ಕೂ ಶಬ್ದ ಪ್ರಯೋಗವನ್ನು ನೀವು ಗಮನಿಸಬೇಕು. ಅದ್ವೈತ ಸಿದ್ಧಾಂತ, ದ್ವೈತ ಮತ ಇವೆರಡಕ್ಕೂ ವಿರೋಧ ಇಲ್ಲ. ದ್ವೈತ ಅನ್ನುವುದು ಒಂದು ಪ್ರಯಾಣದಲ್ಲಿ ದಾರಿಯಲ್ಲಿ ಸಿಕ್ಕುವ ಸ್ಟಾಪ್ಗಳ ಹಾಗೆ ಅನೇಕ ನಿಲ್ದಾಣಗಳು ಸಿಗ್ತವೆ, ಅದು ದ್ವೈತ. ಕೊನೆಯ ಗುರಿ ಏನಿದೆ ಅದು ಅದ್ವೈತ. ಇದಿಲ್ಲದೆ ಅದಾಗಲ್ಲ. ದ್ವೈತ ಇಲ್ಲದೆ ಅದ್ವೈತ ಇಲ್ಲ. ದ್ವೈತವನ್ನ ಬದುಕಿಯೇ ಅದ್ವೈತವನ್ನು ಮುಟ್ಟಬೇಕು. ದ್ವೈತದಲ್ಲಿ ಇದ್ದುಕೊಂಡೇ ಅದ್ವೈತವನ್ನು ಸಾಧನೆ ಮಾಡಬೇಕು. ದ್ವೈತದಲ್ಲಿ ನಾನಿದ್ದೀನಿ ನೀನಿದ್ದೀಯ, ಹೆಸರೇ ಹೇಳುತ್ತೆ. ದ್ವ ಅಂದರೆ 2. ದ್ವೈತದಲ್ಲಿ ನಾನು ಇದ್ದೀನಿ ನೀನು ಇದ್ದೀಯ. ಅದ್ವೈತದಲ್ಲಿ ನಾನು ಇಲ್ಲ ನೀನು ಇಲ್ಲ, ಯಾವುದೋ ಒಂದು ಶಕ್ತಿ ಒಂದೇ, 2 ಇಲ್ಲ. ಅಲ್ಲಿ 2 ಇಲ್ಲದ್ದು ಅದ್ವೈತ, 2 ಅಥವಾ ಹೆಚ್ಚಿರುವುದು ದ್ವೈತ. ವಿರೋಧ ಏನಿದೆ ಅಲ್ಲಿ? ಈಗ ನಾವೆಲ್ಲ ಎಷ್ಟೇ ಅದ್ವೈತ ಮಾಡಲಿ, ಎಷ್ಟೇ ಶಂಕರ ಮಠ ತಿರುಗಿದ್ರು, ಎಷ್ಟೇ ಶಂಕರಾಚಾರ್ಯರನ್ನ ಹೊಗಳಿದ್ರು ಸಹ ನಮ್ಮ ಜೀವನ ಇರುವುದು ದ್ವೈತದಲ್ಲೇ. ಮನೆಗೆ ಹೋದ ತಕ್ಷಣ ಎಲ್ಲಿ ಹೋಗಿದ್ದೆ ಅಂತ ಕೇಳಬೇಕಾದ್ರೆ ಇನ್ನೊಂದು ಆಸಾಮಿ ಇರಬೇಕು. ಎಲ್ಲಿ ಹೋಗಿದ್ದೆ ಅಂತ ಹೇಳೋದಕ್ಕೆ ನಾನಿರಬೇಕು ಅಲ್ವೇ? ಇದು ದ್ವೈತ. ದ್ವೈತವೇ ಬದುಕು. ಅದಕ್ಕೆ ಬ್ರಹ್ಮ ಒಂದು ಕೆಲಸ ಮಾಡಿದ್ನಂತೆ. ಬರೀ ಅದ್ವೈತ ಅಂತಂದರೆ ಯಾರು ಜನವೇ ಇರಲ್ಲ, ದ್ವೈತಕ್ಕಾದ್ರೆ ಜನ ಇರ್ತಾರೆ. ದ್ವೈತವನ್ನು ಸೃಷ್ಟಿ ಮಾಡ್ತೀನಿ ಅಂತ. ಇಲ್ಲಿ ಸೃಷ್ಟಿ ಮತ್ತು ನಾನು, ಸೃಷ್ಟಿ ಮತ್ತು ನಾನು ಎರಡಿದ್ದೇವೆ. ಭಗವಂತ ಮತ್ತು ನಾನು ಎರಡಿದ್ದೇವೆ. ನೀನು ಮತ್ತು ನಾವು ಎರಡಿದ್ದೇವೆ. ನಾವು ಏನು ಮಾಡಿದ್ರೂ ಎರಡಿಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಅದಕ್ಕೆ ಹಾಗಾಗಿ ನಮ್ಮ ಜೀವನದ ಆಧಾರವೇ ದ್ವೈತ. ಇದನ್ನು ದಾಟಿದ್ರೆ ಅದ್ವೈತ. ಅಂದ್ರೆ ಏನರ್ಥ ಅಂದ್ರೆ, ನಿತ್ಯ ಜೀವನದ ಕಷ್ಟಗಳು, ಕಾರ್ಪಣ್ಯಗಳು, ಗೋಟಲೆಗಳು ಏನೇನಿವೆ ಇವೆಲ್ಲದ ಜೊತೆಯಲ್ಲಿ ಬದುಕುವುದು ದ್ವೈತ. ಎಲ್ಲಿ ಅದ್ವೈತ ಬರುತ್ತೆ ಅಂತಂದ್ರೆ, ಯಾರು ದೇಹ ಭಾವವನ್ನ ಬಿಡ್ತಾರೋ ಅವರು ಅದ್ವೈತಿಗಳು. ಹಾಗಂದ್ರೆ ದೇಹ ಬಿಡೋದಲ್ಲ, ದೇಹ ಭಾವವನ್ನ ಬಿಡುವುದು. ದೇಹ ಬೇಕು, ಅದ್ರ ಪಾಡಿಗೆ ಅದಿರುತ್ತೆ. ದೇಹದ ಪಾಡಿಗೆ ದೇಹ, ಅದಕ್ಕೆ ಹಸಿವಾಗತ್ತೆ ಊಟ ಹಾಕೋಣ, ಚಳಿ ಮಳೆ ಆಗುತ್ತೆ ಬಟ್ಟೆ ತೊಡಿಸೋಣ, ಸಂತೋಷವಾಗುತ್ತೆ ಅನೇಕ ಸಮಾರಂಭಗಳನ್ನು ಮಾಡೋಣ, ಜನಗಳು ಅಂದರೆ ಇಷ್ಟ, ಜನಗಳನ್ನು ಸೇರಿಸೋಣ, ಎಲ್ಲವೂ ಆಗತ್ತೆ ದೇಹ ಭಾವದಲ್ಲಿ.
ಅದರ ಪಾಡಿಗೆ ಅದು. ಆದರೆ ಒಳಗೆ ಇರುವ ಆತ್ಮ ಅಥವಾ ಪರಮಾತ್ಮ ಏನಿದ್ದಾನೆ ಅವನು ಮಾತ್ರ ಇದ್ಯಾವುದು ನನಗೆ ಸಂಬಂಧ ಇಲ್ಲ. ಇದು ಹೇಗೆ ಸಾಧ್ಯ ಅಂತಂದರೆ, ಇಷ್ಟ ಇಲ್ದಿರೋ ಸಿನಿಮಾಕ್ಕೆ ಕೂತ್ಕೊಂಡ್ರೆ ಸಿನಿಮಾನ ನೋಡಿ ಚಪ್ಪಾಳೆ ಹೊಡೆಯೋರು, ಶಿಳ್ಳೆ ಹೊಡೆಯೋರು ಬೇಕಾದಷ್ಟು ಜನ ಇರ್ತಾರೆ. ಆದರೆ ಅಲ್ಲೊಬ್ರು ಇಲ್ಲೊಬ್ರು ನಿದ್ದೆ ಮಾಡೋರು ಇರ್ತಾರೆ. ಎಂಥ ಸಿನಿಮಾಕ್ಕೆ ಬಂದಪ್ಪ, ಏನು ಗ್ರಹಚಾರ ಅಂತ. ಇದು ಅದ್ವೈತ. ಎಂಥ ಸೃಷ್ಟಿಲಿ ಬಂದು ಸಿಕ್ಕಾಕೊಂಡ, ಏನು ಗ್ರಹಚಾರ ಅಂತ ಅಂದುಬಿಟ್ಟು ಒದ್ದಾಡ್ತಾ ಇರಲ್ಲ. ಅವರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ಆ ನಿದ್ದೆ ಮಾಡೋದಿದೆಯಲ್ಲ, ಅದೊಂಥರ ಅದ್ವೈತ. ಅಂದರೆ ಹೊರಗಿನ ವ್ಯವಹಾರ ನನಗೆ ಸಂಬಂಧ ಇಲ್ಲ ಅನ್ನೋ ದೃಷ್ಟಿಯಲ್ಲಿ ಹೇಳೋದು. ಅಂದು ಸುಲಭವಾಗಿ ಹೇಳ್ತಾ ಇರೋದು. ಅದ್ವೈತ ಅಷ್ಟು ಸುಲಭ ಅಲ್ಲ, ನಾನು ಹೇಳಿದಷ್ಟು ಸುಲಭ ಅಲ್ಲ ಅದ್ವೈತವನ್ನೋದು ಅರ್ಥ ಮಾಡಿಕೊಳ್ಳೋದು. ಸುಮ್ಮನೆ ಒಂದು ಮೇಲಿನ ಮಾತಿಗೆ ಹೇಳಿದ್ದಷ್ಟೇ. ಯಾಕೆ ಈ ಮಾತು ಬಂತು ಅಂತಂದರೆ, ದ್ವೈತಾದ್ವೈತಗಳಿಗೆ ವಿರೋಧ ಇಲ್ಲ, ಆದರೆ ಅವಿವೇಕಿಗಳು ನಾವು ವಿರೋಧ ಮಾಡಿಕೊಳ್ತೇವೆ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಸ್ಯ ಹೃದಯ ವಿಷ್ಣು, ವಿಷ್ಣುವಸ್ಯ ಹೃದಯ ಶಿವ. ಯಥಾ ಶಿವಮಯ ವಿಷ್ಣು ಏವಂ ವಿಷ್ಣುಮಯ ಶಿವ, ಯಥಾಂತರಂ ನ ಪಶ್ಯಾಮಿ ತಥಾಮಿ ಸುಸ್ಥಿರಾಯುಷಿ ಅಂತ ಒಂದು ಶ್ಲೋಕ ಉಂಟು. ಇದರ ಒಟ್ಟರ್ಥ ಇಷ್ಟೇ: ಶಿವ ಮತ್ತು ವಿಷ್ಣು ಇಬ್ಬರೂ ಒಂದೇ. ಎಲ್ಲಿ ನಾವು ಈ ಅರ್ಥಾಂತರವನ್ನು ಮಾಡುವುದಿಲ್ವೋ, ಅವಾಂತರವನ್ನು ಮಾಡೋದಿಲ್ವೋ, ಭೇದವನ್ನು ಮಾಡೋದಿಲ್ವೋ, ಅಲ್ಲಿ ತಥಾಮೇ ಸ್ವಸ್ಥಿರಾಯುಷಿ, ಯೋಗಕ್ಷೇಮ, ಆಯುಷ್ಯ, ಆರೋಗ್ಯ, ಸಂತೋಷ, ಸಮೃದ್ಧಿ ಎಲ್ಲವೂ ಎಲ್ಲಿ ಸಿಕ್ಕತ್ತೆ ಅಂತಂದರೆ ಶಿವ ವಿಷ್ಣುಗಳ ಅಭೇದದಲ್ಲಿ, ಭೇದದಲ್ಲಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜೊತೆ ಯಾರು ಎಷ್ಟೇ ಬೇಕಾದ್ರೂ ಆರ್ಗ್ಯೂ ಮಾಡಲಿ, ನಮಗೆ ಶಿವನೂ ಒಂದೇ, ವಿಷ್ಣುವೂ ಒಂದೇ. ಅದಕ್ಕೆ ಇನ್ನೂ ಒಂದು ಕಾರಣ ಇದೆ, ಹಾಗೆ ನಂಬೋದು ಸರಿ ಅನ್ನೋದಕ್ಕೆ. ಒಬ್ಬ ಹೆಂಗಸಿರ್ತಾಳೆ, ಒಬ್ಬಳೆ ಹೆಂಗಸೊಬ್ಬಳೆ, ಆ ವ್ಯಕ್ತಿ ಒಂದೇ. ಅವಳು ತಾಯಿಯಾಗಿ ಒಂದು ಪಾತ್ರವನ್ನು ಮಾಡ್ತಾಳೆ, ಹೆಂಡತಿಯಾಗಿ ಇನ್ನೊಂದು ಪಾತ್ರವನ್ನು ಮಾಡ್ತಾಳೆ, ಮಗಳಾಗಿ ಇನ್ನೊಂದು, ಅತ್ತೆಯಾಗಿ ಒಂದು, ಸೊಸೆಯಾಗಿ ಒಂದು, ಬೇರೆ ಬೇರೆ ಪಾತ್ರಗಳೆಲ್ಲ ಬೇರೆ ಬೇರೆನೆ. ಆ ಪಾತ್ರ ಮಾಡುವಾಗ ಏನಪ್ಪ ಸೊಸೆ ಅಷ್ಟು ಜಗಳ ಆಡ್ತಾಳೆ ಅಂತಾರೆ. ಪಾಪ ಅದೇ ಹೆಂಗಸು ಮುಂದೆ ಅತ್ತೆ ಆಗೋಳೆ, ಈ ಅತ್ತೆ ಹಿಂದೆ ಸೊಸೆಯಾಗಿದ್ದವಳೆ. ಬೇರೆ ಬೇರೆ ಹೆಸರುಗಳಿಂದ ಅವರವರ ಕಾರ್ಯ ಏನಿದೆ ಆ ಕಾರ್ಯವನ್ನು ಅನುಸರಿಸಿ ಅವರವರಿಗೆ ಹೆಸರು. ಹಾಗೆ ಪರಮಾತ್ಮನಿಗೆ, ಶ್ರೀಮನ್ ನಾರಾಯಣನಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೆಸರುಗಳು. ಸೃಷ್ಟಿ ಮಾಡಿದಾಗ ಅವನು ಬ್ರಹ್ಮ ಆಗುತ್ತಾನೆ, ಸ್ಥಿತಿಯನ್ನು ಕಾಪಾಡಿಕೊಂಡಾಗ ವಿಷ್ಣು ಆಗುತ್ತಾನೆ, ಲಯಕರ್ತನಾಗ ಶಿವನಾಗುತ್ತಾನೆ. ಹಾಗಂತ 3 ಜನ ಇಲ್ಲ. ಮಗು ಮಳಲ ಹತ್ತಿರ ಹೋಗಿ ಮಳಲಿಂದ ಮನೆ ಮಾಡುತ್ತೆ, ಸೃಷ್ಟಿ ಮಾಡೋದು ತಾನೇ. ಆ ಹತ್ತಿರ ಹೋದ್ರೆ ಬರಬೇಡ ನಾನು ಮನೆ ಕಟ್ಟಿದ್ದೀನಿ ಬೀಳಿಸ್ಬಿಡ್ತೀಯ ಅಂತ ಅದನ್ನ ಕಾಪಾಡೋದು ಅವನೇ. ಬೇಜಾರಾದಾಗ ಅದನ್ನ ಒದ್ದು ಕೆಳವಿ ಹೋಗೋದು ಅವನೇ. ಅದೇ ಮಗುವೇ ಬ್ರಹ್ಮನೂ ಆದ, ವಿಷ್ಣುವೂ ಆದ, ಶಿವನೂ ಆದ. ಹೀಗೆ ಎಲ್ಲ ಹೆಸರಿನಲ್ಲಿ ನಾವು ಏನು ಪೂಜೆ ಮಾಡ್ತೀವೋ ಅದೆಲ್ಲವೂ ಒಂದೇ ಶಕ್ತಿ. ಶಂಕರಾಚಾರ್ಯರ ಸೌಂದರ್ಯ ಲಹರಿಯಲ್ಲಿ ನೀವೆಲ್ಲ ಕೇಳಿರುವ ಹಾಗೆ ಮೊಟ್ಟ ಮೊದಲ ಶ್ಲೋಕದಲ್ಲಿ ಪ್ರಾರಂಭ ಆಗೋದೇನು ಗೊತ್ತಿದೆ ನಿಮಗೆ? ಶಿವಶಕ್ತ್ಯಾಯುಕ್ತೋ ಯದಿ ಭವತಿ ಶಕ್ತಿ ಪ್ರಭವಿತು ಅಂತ ಪ್ರಾರಂಭ ಆಗುತ್ತೆ. ನಮ್ಗೆ ಏನು ಹೇಳ್ತಾ ಇರೋದು ಅಂದರೆ, ಶಕ್ತಿ ಇರೋದು ಒಂದೇ, ಎಲೆಕ್ಟ್ರಿಸಿಟಿ ಒಂದೇ, ಅದರಲ್ಲಿ ಅನೇಕ ಜಾತಿ ಬಣ್ಣಗಳು ವಿವಿಧತೆ ಏನೂ ಇಲ್ಲ, ಒಂದೇ ಎಲೆಕ್ಟ್ರಿಸಿಟಿ. ಅದನ್ನ ಪ್ರಕಟ ರೂಪದಲ್ಲಿ ನಾವು ಕಾಣಬೇಕಾದ್ರೆ ಒಂದು ಫ್ಯಾನ್ ಹಾಕ್ತೀವಿ, ಫ್ಯಾನ್ ರೂಪದಲ್ಲಿ ಕಾಣುತ್ತೀವಿ, ತಿರುಗುತ್ತಲ್ಲ ಎಲೆಕ್ಟ್ರಿಸಿಟಿಯಿಂದ. ನೋಡೋಣ, ತಿರುಗಿಸಿ ಎಲೆಕ್ಟ್ರಿಸಿಟಿ ಇಲ್ಲದೆ ಫ್ಯಾನ್ನ ಹೀಗೆ. ಬಲ್ಬ್ ಹಾಕ್ತೀವಿ, ಬೆಳಕಾಗಿ ಬರುತ್ತೆ, ಅದು ಎಲೆಕ್ಟ್ರಿಸಿಟಿಯೇ. ರೆಫ್ರಿಜಿರೇಟ್ರು, ಈಗಂತೂ ಎಲೆಕ್ಟ್ರಿಕಲ್ ಸಾಧನಗಳು ಅನೇಕ ಇವೆ. ಯಾವುದನ್ನಾದರೂ ತಗೊಳ್ಳಿ, ಎಲ್ಲದರ ಹಿಂದೆ ಇರೋದು ಒಂದೇ, ಅದು ಅಂದರೆ ವಿದ್ಯುತ್ ಶಕ್ತಿ. ಆ ಶಕ್ತಿ
ಇಡೀ ಸೃಷ್ಟಿಯನ್ನು ನಿಯಂತ್ರಣ ಮಾಡ್ತಾ ಇರುವಂಥದ್ದು ಒಂದೇ ಶಕ್ತಿ. ಅದೇ ಶಕ್ತಿಯನ್ನೇ ಅಪ್ರಕಟ ರೂಪದಲ್ಲಿ ಶಕ್ತಿ ಅಂತ ಕರೀತಾರೆ, ಪ್ರಕಟ ರೂಪದಲ್ಲಿ ಶಿವ ಅಂತ ಕರೀತಾರೆ. ಶಿವ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಹಾಗಾಗಿ ಶಿವ ಮತ್ತು ಶಕ್ತಿಯ ಆಯುಕ್ತರಾದಾಗಲೇನೆ ನಿಜವಾದ ಶಕ್ತಿ ಅಂತ ಅನ್ನೋದು ಪ್ರಭಾವಗೊಳ್ಳುವುದು ಅಂತ ಅದರ ಅರ್ಥ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ, ನಾವು ನಮ್ಮಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ದೇವರ ಹೆಸರಿನಲ್ಲಿ, ಮಠಗಳ ಹೆಸರಿನಲ್ಲಿ, ಆಚಾರ್ಯರ ಹೆಸರುಗಳಲ್ಲಿ ಹೊಡೆದಾಡ್ತಲೇ ಇರ್ತೀವಿ. ಇದು ಎಲ್ಲವೂ ನಮಗೆ ಲೋಕ ವ್ಯಾಪಾರ ಚೇಷ್ಟೆ ಅಷ್ಟೆ. ಇದಕ್ಕೆ ಯಾವುದಕ್ಕೂ ಅರ್ಥವೇ ಇಲ್ಲ. ಶುರು ಆಗೋದು ಹೌದು, ಮುಗಿದು ಹೋಗೋದು ಹೌದು. ಈ ದೃಷ್ಟಿಯಿಂದ ನಾವು ಎಷ್ಟೇ ಈ ಗೊಂದಲದಲ್ಲಿ ಭಾಗವಹಿಸಲೇಬೇಕಾಗಿ ಬಂದರೂ ಸಹ ಒಳಗಡೆ ನಿರ್ಮಲವಾಗಿ ಅದ್ವೈತಿಗಳಾಗಿರಬೇಕು. ಒಳಗಡೆ ಯಾರು ಅದ್ವೈತಿಗಳಾಗಿರ್ತಾರೋ ಅವರು ಅದ್ವೈತಿಗಳು. ಅದ್ವೈತ ಹೊರಗಡೆ ಕಾಣಿಸೋದಿಲ್ಲ, ದ್ವೈತ ಕಾಣಿಸುತ್ತೆ. ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡ್ತೀವಿ, ಹೂ ಹಾಕಿಸ್ಕೊಳ್ಳೋನೊಬ್ಬ, ಹಾಕೋನೊಬ್ಬ, ಕಾಣುತ್ತೆ ದ್ವೈತ. ಅದ್ವೈತ ಕಾಣೋದಿಲ್ಲ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾನೆ, ಅವನಿಗೆ ದೇಹ ಪ್ರಜ್ಞೆನೂ ಇರಲ್ಲ, ಈ ಲೋಕದ ಚೇಷ್ಟಾ ಪ್ರಜ್ಞೆನೂ ಇರಲ್ಲ, ಏನೂ ಇರಲ್ಲ. ಹಾಗಾದ್ರೆ ಏನ್ ಮಾಡ್ತಾ ಇರ್ತಾನೆ ಒಳಗೆ ಅಂದ್ರೆ ಏನೂ ಇಲ್ಲ, ಏನೂ ಮಾಡದೆ ಇರೋದೇ ಅದ್ವೈತ ಸ್ಥಿತಿ. ಏನೂ ಮಾಡಲ್ಲ. ಭಗವಂತ ಏನ್ ಮಾಡ್ತಾ ಇದ್ದಾನೆ? ಅವನು ಏನೂ ಮಾಡಲ್ಲ, ಸುಮ್ಮನೆ ಕೂತಿರ್ತಾನೋ ನಿಂತಿರ್ತಾನೋ ಮಲಗಿರ್ತಾನೋ ಅಂತ ನಾವು ಅರ್ಥ ಮಾಡ್ಕೊಳಕ್ ಹೇಳ್ಬೇಕು. ಬಿಟ್ಬಿಟ್ರೆ ಅವನಿಗೆ ರೂಪ ಇಲ್ಲ ಕೂತ್ಕೊಳ್ಳೋಕ್ಕೆ, ಗುಣ ಇಲ್ಲ ಅವನ ಬಗ್ಗೆ ಹೇಳೋದಕ್ಕೆ, ನಿರ್ಗುಣ ನಿರಾಕಾರ ಅಂಥವನ ಬಗ್ಗೆ ಏನು ಹೇಳಕ್ಕಾಗತ್ತೆ? ಅದು ಒಂದು ಶಕ್ತಿ ಅಷ್ಟೇ. ಯಾರಾದರೂ ಎಲೆಕ್ಟ್ರಿಸಿಟಿ ಒಂದು ಚಿತ್ರ ಬರಿ ಅಂತಂದ್ರೆ ವಿದ್ಯುತ್ ಶಕ್ತಿಯ ಚಿತ್ರ ಎಲ್ಲಿಂದ ಬರೆಯೋದು? ಗಾಳಿ ಅಷ್ಟು ಶಕ್ತಿ ಇದೆ ಗಾಳಿ ಚಿತ್ರ ಬರಿ ಅಂದ್ರೆ ಎಲ್ಲಿ ಬರೆಯೋದು ಚಿತ್ರ? ಹೀಗೆ ಭಗವಂತನ ಸ್ವರೂಪವೂ ಹಾಗೆ. ಅದರಿಂದ ನಾವು ಅದ್ವೈತವನ್ನ ಒಂದು ಸಿದ್ಧಾಂತವನ್ನಾಗಿ ತಗೊಳ್ಬೇಕು. ಸಿದ್ಧಾಂತ ಅಂದ್ರೆ ಇದು ಹೀಗೆ ಏನೇ ಇದಮಿತ್ತಂ ಅಂತ ಹೇಳಿದ ಒಂದು ಮಾತು, ಅಷ್ಟೇ ತಗೊಳ್ಬೇಕು. ಅದ್ವೈತಿಗಳು ಒಳಗೆ ಆಗಬೇಕು, ಹೊರಗಡೆ ದ್ವೈತದ ಆಟಗಳನ್ನು ಎಲ್ಲವನ್ನು ಆಡಬೇಕು. ಇದು ಶಂಕರರು ಯಾವತ್ತೂ ಕೂಡ ಅದ್ವೈತವನ್ನ ಹೀಗಳೆದಲ್ಲ. ಅವರು ಶಂಕರ ಸಿದ್ಧಾಂತಗಳಲ್ಲಿ ನೋಡಿ, ಅವರು ಅಷ್ಟು ಸ್ತೋತ್ರ ಮಾಡಬೇಕಾದ್ರೆ ದ್ವೈತವನ್ನ ಅವರು ಪ್ರತಿಪಾದಿಸಿದ್ದಾರೆ. ಹಾಗಾದ್ರೆ ಅದ್ವೈತ ಗುರುಗಳು ಹೇಗಾದ್ರು ಅಂದ್ರೆ ಅಲ್ಲಿಂದ ಮುಂದಕ್ಕೆ ಹೋಗಿ ಅದ್ವೈತವನ್ನು ಪ್ರತಿಪಾದಿಸಿದ್ದಾರೆ. ಯಾವುದು ನಮಗೆಲ್ಲರಿಗೂ ಕಾಣೋದಿಲ್ವೋ ಅದನ್ನು ಕಾಣಿಸಿದ್ದಾರೆ ಅವರು ಅನ್ನೋದು ಶಂಕರಾಚಾರ್ಯರ ವಿಶೇಷ. ಈ ಶೃಂಗೇರಿ ಪೀಠಕ್ಕೆ ಪೂರ್ಣ ಹೆಸರು ಏನು ಗೊತ್ತಾ? ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶಾರದಾ ಪೀಠ ಅಂತ. ಇದರ ಪ್ರತಿ ಶಬ್ದಕ್ಕೂ ಒಂದೊಂದು ಅರ್ಥ ಇದೆ, ಸುಮ್ಮನೆ ಏನೋ ಒಂದು ಬಾಯಿಗೆ ಬಂದ ಹಾಕಿ ಕರೆದಿದ್ದಲ್ಲ. ಜಗದ್ಗುರು ಶಂಕರಾಚಾರ್ಯ, ಈಗ ಎಲ್ಲರೂ ಜಗದ್ಗುರು ಅಂತ ಹಾಕೊಳ್ತಾರೆ. ಸಣ್ಣ ಸಣ್ಣ ಗಲ್ಲಿಗಳಲ್ಲಿ ಮಠ ಅಂತ ಇಟ್ಕೊಂಡು 10 ಜನ ಭಕ್ತರು ಬರ್ತಾರೆ, ಅದರಲ್ಲಿ 10 ಜನರಲ್ಲಿ ಅವ್ರ ಹೆಂಡತಿ ಮಕ್ಕಳನ್ನೇ 8 ಜನ ಇರ್ತಾರೆ. ಅದು ಮಹಾಸಂಸ್ಥಾನವೇ, ಅವರು ಜಗದ್ಗುರುಗಳೇ. ಜಗದ್ಗುರು ಅಂತ ಯಾಕೆ ಕರೀತಾರೆ? ಒಂದು 10 ನಿಮಿಷ ತಗೊಳ್ಬೋದ? ಒಂದು 10 ನಿಮಿಷ ಸಹನ ಉಂಟಾ? ಅಥವಾ ಸಾಕಾಗಿದೆಯಾ? ಅವ್ರು 1/4 ಗಂಟೆ ಅಂತ ಇದ್ದಾರೆ, ನಿಮ್ ಕಷ್ಟ ಅವ್ರಿಗೇನು ಗೊತ್ತು? ಜಗದ್ಗುರು ಅಂತ ಯಾಕೆ ಕರೀತಾರೆ, ಅದರ ಅರ್ಥ ಏನು ಅಂತ ನಾವು ತಿಳ್ಕೊಳ್ಬೇಕಾದ್ದೇ ಅದು. ಹಿಂದೆ ಒಂದ್ಸಲ ಚಂದ್ರಶೇಖರ ಭಾರತಿಗಳ ಹತ್ರ ಯಾರೋ ಹೋದ್ರಂತೆ. ಹೋಗಿ, ಸ್ವಾಮಿ ನಿಮ್ಗೆ ಇಷ್ಟೆಲ್ಲ ಗೊತ್ತಿದೆ, ಜನ ದಾರಿ ತಪ್ಪಿ ನಡೀತಾ ಇದ್ದಾರೆ, ನೀವು ಯಾಕೆ ಅವ್ರನ್ನೆಲ್ಲ ಕರೆದು ಬುದ್ಧಿ ಹೇಳಬಾರ್ದು ಅಂತ ಕೇಳಿದ್ರಂತೆ. ಚಂದ್ರಶೇಖರ ಭಾರತಿಗಳು ಹೇಳಿದ್ರು, ಅವ್ರು ನಾನು ಕೇಳಲಿಲ್ವಲ್ಲಪ್ಪ ಬಂದು ಅಂದರು. ಯಾಕೆ ಹಾಗಂದ್ರು? ಕೇಳಬೇಕೆ, ಜಗದ್ಗುರು ನಿನ್ನ ಕೆಲಸ ಅದೇ ಅಲ್ವೇ, ಕೇಳೋವಾಗ ಯಾಕೆ ಕಾಯ್ಬೇಕು, ಬುದ್ಧಿ ಹೇಳಬೇಕು ಅಂತ. ಅದನ್ನು ನಾವು ನಮ್ಮನೆಯಲ್ಲಿ ಮಾಡ್ತೀವಿ. ಕೇಳ್ತಾರೋ ಬಿಡ್ತಾರೋ ಎಲ್ಲರಿಗೂ ಬುದ್ಧಿ ಹೇಳ್ತೀವಿ. ಗಂಡಗೆ ಬುದ್ಧಿ ಹೇಳ್ತೀವಿ, ಮಕ್ಕಳಿಗೆ ಬುದ್ಧಿ ಹೇಳ್ತೀವಿ, ಅಂಟ ಮಂದಿಗೆ ಬುದ್ಧಿ ಹೇಳ್ತೀವಿ, ಎಲ್ಲರಿಗೂ ಬುದ್ಧಿ ಹೇಳೋದೇ ಕೆಲಸ. ಅದೇ ಫುಲ್ ಟೈಮ್ ಜಾಬು. ಒಬ್ಬರಿಗೆ ಅಲ್ಲ, ಎಲ್ಲರಿಗೂ. ಅವನು ಇವನಿಗೆ ಹೇಳೋದು, ಇವನು ಅವನಿಗೆ ಹೇಳೋದು, ಒಟ್ಟರೆ ಬುದ್ಧಿ ಹೇಳೋದು. ಇದರಿಂದ ಪ್ರಯೋಜನ ಆಗಿದ್ದೇನು? ಏನೂ ಆಗಲಿಲ್ಲ, ಕಂಠ ಶೋಷಣೆ ಆಯಿತು ಎಲ್ಲರಿಗೂ. ಜಗದ್ಗುರುಗಳು ಹೇಳಿದರು,
ಅವರಾಗ ಇವರು ಬಂದು ಏನು ಕೇಳ್ತಾರೆ ಅದನ್ನು ನಾನು ಹೇಳ್ತೀನಿ. ಯಾಕೆ ಕೇಳಬೇಕು ಅಂತಂದರೆ, ಕೇಳುವುದಕ್ಕೆ ಒಂದು ಹಿನ್ನೆಲೆ ಇರುತ್ತೆ. ನಿಮ್ಮ ಮಗು ನಿಮ್ಮ ಹತ್ರ ಬಂದು ಅಮ್ಮ ಹಸಿವು ಏನಾದರೂ ಕೊಡು ಅಂತ ಯಾವಾಗ ಕೇಳುತ್ತೆ? ಹಸಿವು ಆದಾಗಲೇ ಕೇಳುತ್ತೆ. ಹಸಿವು ಆಗಬೇಕು. ಹಸಿವಾಗದೇ ಇರುವಾಗ ನೀವು ಎಷ್ಟೇ ತುರುಕಿ ಅದರ ಬಾಯಿಗೆ ತಗೊಳ್ಳಲ್ಲ. ಅದು ಅಳುತ್ತೆ, ಗಲಾಟೆ ಮಾಡುತ್ತೆ, ಕೈಕಾಲು ಓದುತ್ತೆ, ಹೊಡೆಯುತ್ತೆ, ಎಲ್ಲ ಮಾಡುತ್ತೆ. ಹಸಿವಾದಾಗ ತಾನೇ ತಿನ್ನುತ್ತೆ. ಜ್ಞಾನಕ್ಕೆ, ತಿಳುವಳಿಕೆಗೆ ಹಸಿವು ಆಗಬೇಕು. ಹಸಿವು ಆದವನು ತಾಯಿ ಹತ್ರ ಹೋಗಿ ಬೇಡ್ತಾನೆ. ಹಾಗೆ ಬೇಡಿದಾಗ ನೀಡುವವನೇ ಗುರು. ಹಾಗಾದ್ರೆ ಜಗದ್ಗುರು ಹೇಗಾಗ್ತಾನೆ ಅಂತಂದ್ರೆ, ಜಗತ್ತಿಗೆಲ್ಲ ನಾನಿದ್ದೇನೆ, ಆದರೆ ಜಗತ್ತಿಗೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ನಾನು. ಜಗತ್ತು ಅಂತಂದ್ರೆ ಪ್ರಪಂಚ ಅಂದ್ರೆ ಜನ. ಜಗತ್ತು ಅಂದ್ರೆ ಜನ. ಜನಕ್ಕೆಲ್ಲ ನಾನು ಗುರುವಾಗಿ ಇರ್ತೇನೆ. ಈ ಗುರುವನ್ನು ಉಪಯೋಗಿಸ್ಕೊಳ್ಳೋದು ಬಿಡೋದು ಅವ್ರ ಕೆಲಸ. ವಾಟರ್ ಟ್ಯಾಂಕ್ ಇರುತ್ತೆ, ಬಾಯಾರ್ದವನು ಹೋಗಿ ನೀರು ಕುಡಿತಾನೆ, ಇಲ್ಲದವನು ಇಲ್ಲ. ಆದರೂ ಸಹ ಆ ಟ್ಯಾಂಕನ್ನು ಸಾರ್ವಜನಿಕ ಟ್ಯಾಂಕ್ ಅಂತಾರೆ, ಯಾರ ಪ್ರೈವೇಟ್ ಟ್ಯಾಂಕ್ ಅಂತ ಹೇಳಲ್ಲ. ಹಾಗಾದ್ರೆ ಸಾರ್ವಜನಿಕರು ಎಲ್ಲರೂ ಹೋಗಿ ಉಪಯೋಗಿಸ್ತಾರ? ಇಲ್ಲ, ಬಾಯಾರದವರು ಮಾತ್ರವೇ ಅದನ್ನ ಬಳಸುವುದು. ಹಾಗೆ ಜಗದ್ಗುರುವಾಗಿ ಒಂದು ಶಕ್ತಿಯಲ್ಲಿ ಕೂತಿದೆ. ಜಗತ್ತಿನಲ್ಲಿ ಜಿಜ್ಞಾಸೆ ಯಾರಿಗೆ ಇದೆಯೋ, ಯಾರಿಗೆ ವಿಷಯ ತಿಳ್ಕೊಳ್ಬೇಕು ಅಂತ ಇದೆಯೋ, ಅಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಯಾರಿಗಿದೆಯೋ ಅವರುಗಳು ಮಾತ್ರವೇ ಹೋಗಿ ಆ ಗುರುವಿನಲ್ಲಿ ಶರಣಾಗಿ ಗುರುವಿನ ಮಾರ್ಗದರ್ಶನವನ್ನು ಬೇಡುವುದು. ಇದು ಜಗದ್ಗುರುವಿನ ಲಕ್ಷಣ. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ಅಂತ ಕರೆದು. ಮಹಾಸಂಸ್ಥಾನ ಅನ್ನೋದು ಯಾಕೆ ಬಂತು ಅಂತಂದ್ರೆ, ಈಗ ನಾ ಹೇಳಿದ ಹಾಗೆ ಶೃಂಗೇರಿಯವರು ಮಹಾಸಂಸ್ಥಾನ ಅಂತ ಹಾಕೊಂಡ್ಮೇಲೆ ಇನ್ನೊಂದು ಮಾಡಿದವರು ಹಾಕೋಬೇಕಲ್ಲ ಅಂತ ಹಾಕೊಳ್ತಾರೆ. ಇದಕ್ಕೆ ಮಹಾಸಂಸ್ಥಾನ ಅನ್ನೋದಕ್ಕೆ ಒಂದು ಕಾರಣ ಇದೆ. 12ನೇ ಶತಮಾನದಲ್ಲಿ ನಾವೆಲ್ಲ ಕೇಳಿದ್ದೇವೆ, ವಿದ್ಯಾರಣ್ಯರು ಹಕ್ಕಬುಕ್ಕರ ಸಾಮರ್ಥ್ಯದ ಮೂಲಕ ವಿಜಯನಗರವನ್ನು ಸಂಸ್ಥಾಪನೆ ಮಾಡಿದರು. ಇದೆಲ್ಲ ಗೊತ್ತಿರೋ ಕಥೆಯೇ. ಸ್ಥಾಪನೆ ಮಾಡಿದ ಮೇಲೆ ಆ ರಾಜಮನೆತನದವರು ಬಹಳ ಶ್ರದ್ಧೆಯಿಂದ, ಗೌರವದಿಂದ ಶೃಂಗೇರಿಯ ಪೀಠಾಧಿಪತಿಗಳನ್ನು ಸೇವಿಸಿ ಕೊನೆಗೆ ಅವ್ರು ಹೇಳ್ತಾರೆ, ನಮ್ಮದೊಂದು ಬೇಡಿಕೆ ಇದೆ. ಏನು? ನೀವು ನವರಾತ್ರಿಯಲ್ಲಿ ದರ್ಬಾರನ್ನು ನಡೆಸಬೇಕು. ಪೀಠಾಧಿಪತಿಗಳ ದರ್ಬಾರ್ ನಡೆಸೋದಿಲ್ಲ, ಅದನ್ನ ದರ್ಬಾರ ಅನ್ನಲ್ಲ. ಈಗಾಗ ದರ್ಬಾರ್ ಅಂತಾರೆ, ಗುರುಗಳ ದರ್ಬಾರಲ್ಲಿ ಕೂತಿದ್ದಾರೆ ಅಂತಾರೆ. ಯಾಕೆ ಅಂದರೆ ಇದು ಅಲ್ಲಿಂದ ಬಂದದ್ದು. 12ನೇ ಶತಮಾನದ ರಾಜಮನೆತನ ಶೃಂಗೇರಿಗೂಡಲ್ಲಿ ಭಿನ್ನಯಿಸಿಕೊಳ್ತಾರೆ. ಹಾಗಾದ್ರೆ ಇವ್ರು ಒಪ್ಕೊಂಡಿದ್ದು ಯಾಕೆ? ಈಗ ನೀವು ನೋಡಿದ್ದೀರಲ್ವ, ಇಲ್ಲೇ ಇದೆ, ಇಲ್ಲೇ ಹಾಕ್ಕೊಂಡಿದ್ದಾರೆ ನೋಡಿ, ಈ ರಾಜರ ವೇಷವನ್ನು ಹಾಕ್ಕೊಂಡಿದ್ದಾರೆ. ಸನ್ಯಾಸಿಗೆ ಬಂಗಾರ ಅಲ್ಲವೇ ಅಲ್ಲ, ಸ್ಪರ್ಶ ಮಾತ್ರವೂ ಅಲ್ಲ. ಆದರೆ ಅವರು ಬಂಗಾರದ ಒಡವೆ ಎಲ್ಲ ಹಾಕ್ಕೊಳ್ತಾರೆ, ಕಿರೀಟ ಇಟ್ಕೊಳ್ತಾರೆ ಬಂಗಾರದ್ದು. ವಿರೋಧಾಭಾಸ ಕಾಣೋದಿಲ್ವ ಇದು? ಅವರ ಸನ್ಯಾಸಿ ಜೀವನ ಎಲ್ಲಿ, ಬಂಗಾರದ ಕಿರೀಟ ಎಲ್ಲಿ ಅಂತ. ಆದರೆ ಹೇಗೆ ನಿಮ್ಮ ಮಗು ಬಂದು ನಿಮ್ಮನ್ನ ಜೋಕರ್ ತರ ವೇಷ ಹಾಕೋ, ರಾಕ್ಷಸಿ ತರ ಮೇಕಪ್ ಮಾಡ್ಕೊಂಡ್ರೆ ಮಾಡ್ಕೊಂಡು ಬಿಡ್ತೀರ ನೀವು. ಯಾಕೆ? ಪುತ್ರ ವಾತ್ಸಲ್ಯದಿಂದ ನೀವು ಆ ಮಗು ಹೇಳಿದ ಎಲ್ಲ ಅವತಾರವನ್ನು ಹಾಕೊಳ್ತೀರಿ. ಆದರೆ ನೀವು ಅಲ್ಲ, ನಿಮ್ಗೆ ಅದ್ರಲ್ಲಿ ಆಸಕ್ತಿಯೂ ಇಲ್ಲ. ಆ ಮಗು ನಿದ್ದೆ ಮಾಡಿದ ತಕ್ಷಣ ಅವ್ರ ಮುಖ ತೊಳ್ಕೊಳ್ತೀರಿ. ಅವರು ಮಾಡೋದು ಅಷ್ಟೇ. ಶಿಷ್ಯ ವಾತ್ಸಲ್ಯದಿಂದ, ಭಕ್ತ ವಾತ್ಸಲ್ಯದಿಂದ ಅವರು ಇದೆಲ್ಲ ಮಾಡ್ತಾರೆ. ಯಾರೋ ಒಂದು ಹಿಂದೆ ಒಂದ್ಸಲ ಕೇಳಿದ್ರು, ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಏನು ಮಹಾರಾಜರ ಥರ ಇದೆಲ್ಲ ಚಿನ್ನ ಬೆಳ್ಳಿ ಹಾಕೋತಾರೆ, ಸನ್ಯಾಸಿಗಳಿಗೆ ಚಿನ್ನ ಅಲ್ವೇ ಅಲ್ವಲ್ಲ, ಇದೆಲ್ಲ ಹೇಗೆ ಸಾಧ್ಯ ಇದೆ ಅಂತ. ಕಾರಣ ಇದೆ, ಪ್ರತಿಯೊಂದಕ್ಕೂ ಕಾರಣ ಇದೆ. ನಮ್ಮಷ್ಟು ದಡ್ಡರಲ್ಲ ಅವರು, ಮಹಾವಿವೇಕಿಗಳು. ಅವ್ರು ಏನು ಮಾಡಿದ್ರು ಯೋಚನೆ ಮಾಡಿ ಮಾಡ್ತಾರೆ. ಈ ನಮ್ಮ ಪ್ರಕಾಶ್ ಮೂರ್ತಿಗಳು ಹೇಳ್ತಾ ಇದ್ರು, ಈ ಮಠ ಆಗಬೇಕಾದ್ರೆ ಇವ್ರು ಹೋಗಿ ಕೇಳಿದ್ರೆ ಆಯ್ತು ಕಟ್ಟಿ, ನಮ್ಮ ಶಾಖಾ ಮಠ ಅಂತ ನಿಮಗೆ ಒಂದು ಪ್ರತಿಷ್ಠೆ ಉಂಟಾಗುತ್ತೆ ಅಂತ ಹೇಳಿದರು. ಬೇರೆಯವರು ಹೋದಾಗ ಕೊಡ್ಲಿ, ನಿಮ್ಮ ಪಾಡಿ ನೀವು ಕಟ್ಟಿಕೊಳ್ಳಿ ಅಂದರು. ಅದನ್ನು ನಾವು ತಾರತಮ್ಯ ಮಾಡಿದ್ರು, ಪಕ್ಷಪಾತ ಮಾಡಿದ್ರು ಅಂತ ನಾವು ಅನ್ನಕ್ಕಾಗಲ್ಲ. ಅವರಿಗೆ ಏನು ಪ್ರೇರಣೆ ಆಗುತ್ತೋ ಅದರಂತೆ ಅವ್ರು ಮಾಡ್ತಾರೆ. ಹಾಗಾಗಿ ಅದು ಅವರಲ್ಲ,
ಅವರಲ್ಲಿನ ಅಂತಃಶಕ್ತಿ ಏನು ಹೇಳ್ತೋ ಅದನ್ನ ಕೇಳ್ತಾರೆ ಅವರು. ನಮ್ಗೆ ಅಂತಃಶಕ್ತಿ ಇಲ್ಲ, ನಮಗೆ ಬೇರೆಯವ್ರು ಹೇಳಿದ್ದೇ ಬೇಕು, ಯಾಕಂದ್ರೆ ಒಳಗಡೆ ಏನು ಹೇಳೋದೇ ಇಲ್ಲ. ಹೀಗೆ ಈ ಕಾರಣಕ್ಕಾಗಿ ಅವ್ರು ದರ್ಬಾರ್ ಮಾಡೋದಕ್ಕೆ ಒಪ್ಪಿಕೊಂಡ್ರು. ಆಯ್ತು, ನಿಮ್ಮ ಇಚ್ಛೆ ನಡೀಲಿ. ರಾಜಕೀಯ ಇಲ್ಲ ಅಂದು ಅದು ಹೇಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತಂದ್ರೆ, ರಾಜಕೀಯ ಮಾಡೋದಿಲ್ಲ, ಅಧರ್ಮದ ಸಂಹಾರದಲ್ಲಿ ಒಂದು ಭಾಗವಾಗಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯವನರ ಆಳ್ವಿಕೆ ಉಚ್ಚಾಯಕ್ಕೆ ಹೋಗಿದ್ದಾಗ, ಅವರ ಕಾಟ ಹೆಚ್ಚಾದಾಗ, ನಮ್ಮ ಧರ್ಮ ಅಪಾಯದಲ್ಲಿದೆ ಅಂತ ಅನ್ನಿಸಿದಾಗ, ಏನೂ ಬೇಡ ಅಂತ ಕೂತಿದ್ದಂಥ ಸನ್ಯಾಸಿ ಹೇಳ್ರೋ ಆಯ್ತಾ ತಗೊಳ್ಳಿ, ಚೆಚ್ಚಿ ಬಿಸಾಕಿ ಅವರನ್ನ. ಸನ್ಯಾಸಿ ಬಾಯಿನಲ್ಲಿ ಬರುವ ಮಾತೆ ಅದು. ಹೌದು, ಯಾವಾಗ ಧರ್ಮಕ್ಕೋಸ್ಕರ ಹಿಂಸೆಯೂ ಸಮರ್ಥನೀಯವೋ ಆಗ ಸನ್ಯಾಸಿಯು ಆ ಕೆಲಸವನ್ನು ಮಾಡಬೇಕು. ಅಹಿಂಸೆವಾದ, ಅಹಿಂಸೆಗಳು ಹಿಂದೆಲ್ಲ ಮಾಡಿದ್ರಲ್ಲ, ನಮಗೆ ಸಾಕಷ್ಟು ಅಹಿಂಸವಾದವನ್ನ ಹೇಳಿ ನಮ್ಮನ್ನ ಹೇಡಿಗಳನ್ನ ಮಾಡಿ ನಿರ್ವೀರ್ಯನಾಗಿ ಮಾಡಿ ಕೂರಿಸಿದ್ದಾರೆ. ಅದೆಲ್ಲ ಅಹಿಂಸೆ. ಏನಾದರೂ ಸರಿ ಸುಮ್ಮನಿರೋದು ಅಹಿಂಸೆ ಅನ್ನೋದಲ್ಲ, ಹೇಡಿತನ ಅಂತಾರೆ. ಅಹಿಂಸೆ ಅನ್ನೋದು ಯಾವಾಗ ಅಂದ್ರೆ ಶಕ್ತಿಶಾಲಿಯಾದವನು ಮಾಡಿದ್ರೆ ಅದು ಅಹಿಂಸೆ. ನಿಮ್ಮನ್ನ ಒಂದು ಕ್ಷಣದಲ್ಲಿ ಹೊಸಕ್ಕೆ ಹಾಕ್ತೀನಿ ಅನ್ನುವಷ್ಟು ಶಕ್ತಿ ನನಗಿದ್ದಾಗ ನಿಮ್ಮ ಎಲ್ಲ ತಪ್ಪುಗಳನ್ನ ಕ್ಷಮಿಸಿ, ಇರ್ಲಿ ಇವತ್ತಲ್ಲ ನಾಳೆ ಸರಿ ಹೋಗ್ತೀಯ ಪರವಾಗಿಲ್ಲ ಅನ್ನೋದು ಅಹಿಂಸೆ. ಅಯ್ಯೋ ನನಗೆ ಚಚ್ಬಿಟ್ರೆ ಏನಪ್ಪ ಕಷ್ಟ, ಸುಮ್ಮನಿದ್ ಬಿಡ್ತೀನಿ ಅನ್ನೋದು ಅಹಿಂಸೆ ಅಲ್ಲ, ಅದು ಹೇಡಿತನ. ನಮ್ಮ ಶೃಂಗೇರಿಯ ಪೀಠದ ಗುರುಗಳಾಗಿದ್ದಂಥ 12ನೇ ಗುರುಗಳಾಗಿದ್ದಂಥ ವಿದ್ಯಾರಣ್ಯರು ಕ್ಷಾತ್ರ ಸನ್ಯಾಸ ಅಂತಾರೆ ಅದನ್ನು ವಹಿಸಿಕೊಂಡ್ರು. ಸೌಮ್ಯ ಸನ್ಯಾಸ ಬೇರೆ, ಕ್ಷಾತ್ರ ಸನ್ಯಾಸ ಬೇರೆ. ಯಾವಾಗ ಸೌಮ್ಯವಾಗಿರ್ಬೇಕೋ ಆಗ ಸೌಮ್ಯವಾಗಿರ್ಬೇಕು. ಕ್ಷಾತ್ರ ಪ್ರದರ್ಶನ ಮಾಡಬೇಕಾದ ಸಂದರ್ಭದಲ್ಲಿ ಕ್ಷಾತ್ರ ಪ್ರದರ್ಶನವನ್ನು ಮಾಡಲೇಬೇಕು. ಹಾಗೆ ಆ ಕ್ಷಾತ್ರ ಸನ್ಯಾಸವನ್ನು ಸ್ವಲ್ಪ ಕಾಲ ಮಾತ್ರ ಧರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ, ಇನ್ನೂ ಪರವಾಗಿಲ್ಲ ಅಲ್ಲಿ ಸಿಂಹಾಸನದಲ್ಲಿ ಕೂತಂತಹ ಭೂಪ ಯಾರಿದ್ದಾನೆ ಅವನು ಧರ್ಮವನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಖಾತ್ರಿ ಆದ ಕೂಡಲೇ ಸೌಮ್ಯ ಸನ್ಯಾಸ. ನನಗೂ ಆ ಸಾಮ್ರಾಜ್ಯಕ್ಕೂ ಸಂಬಂಧ ಇಲ್ಲ, ನನಗೂ ಆ ರಾಜನಿಗೂ ಸಂಬಂಧ ಇಲ್ಲ, ನನಗೂ ಅಲ್ಲಿನ ವೈಭವಕ್ಕೂ ಸಂಬಂಧ ಇಲ್ಲ, ನಾನೇ ಸನ್ಯಾಸಿಯಾಗಿ ಉಳಿಕೊಂಡ್ರು. ಇದು ವಿದ್ಯಾರಣ್ಯರು ಮಾಡಿದಂಥ ಮಹೋನ್ನತವಾದ ಕೆಲಸ. ಹಾಗಾಗಿ ಆ ರಾಜಮನೆತನ ಕೊಟ್ಟ ಗೌರವವನ್ನು ಉಳಿಸಿಕೊಂಡು ಮಹಾಸಂಸ್ಥಾನ ಆಯಿತು. ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಪೀಠ ಅಂತ. ದಕ್ಷಿಣಾಮ್ನಾಯ ಅಂತ ನಾನು ಹೇಳಿದ ಹಾಗೆ, ಆಮ್ನಾಯ ಅಂದರೆ ವೇದ. ದಕ್ಷಿಣ ದೇಶದಲ್ಲಿ ಯಜುರ್ವೇದ ಪೀಠವನ್ನು ಸ್ಥಾಪನೆ ಮಾಡಿದ್ದಕ್ಕಾಗಿ ದಕ್ಷಿಣಾಮ್ನಾಯ. ಶಾರದಾ ಪೀಠ, ಶಾರದೆ ಇಲ್ಲಿ ಆರಾಧ್ಯ ದೇವಿ, ಹಾಗಾಗಿ ಶಾರದೆಯ ಹೆಸರು. ಹೀಗೆ ಈ ಕಾರಣಕ್ಕಾಗಿ ಶೃಂಗೇರಿಯ ಪೂರ್ಣ ಹೆಸರು ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠ. ಚಿಕ್ಕದಾಗಿದೆ. ಇದನ್ನ ಯಾಕೆ ಹೇಳಿದೆ ಇದೆ ಅಂದ್ರೆ, ನಮ್ಮ ಜೀವನಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅಂತನ್ನೋ ಹಾಗಿಲ್ಲ. ಕನಿಷ್ಠತಮವಾಗಿ ನಾವು ನಮ್ಮ ಧರ್ಮವನ್ನ ಈ ರೀತಿಯಲ್ಲಾದ್ರೂ ತಿಳ್ಕೊಳ್ಬೇಕು. ನಮ್ಗೆ ಏನೂ ಗೊತ್ತಿಲ್ಲ. ಇವತ್ತು ಅನಾಹುತಗಳಾಗಿರೋದೆಲ್ಲ ಏನು ಕಾರಣ ಅಂತಂದ್ರೆ, ನಾವು ಇಷ್ಟನ್ನೇ ಕಲ್ತಿದ್ವಿ. ಏನು, ಮಗ ಪ್ರಾರಂಭದಿಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹೋಗಬೇಕು, ಇಂಗ್ಲಿಷ್ ಮಾತಾಡಬೇಕು, ಶಾಲೆಗೆ ಹೋಗಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು, ರ್ಯಾಂಕ್ ಬರಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು. ಈ ಒಳ್ಳೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಒಳ್ಳೆ ಕೆಲಸಕ್ಕೆ ಸೇರ್ಬೇಕು ಅಂದ್ರೆ ಏನರ್ಥ? ಅವನೇನು ಕಂಪನಿಯ ಮಾಲೀಕನಾಗ್ತಾನ? ಇಲ್ಲ, ಅಲ್ಲೂ ಕೂಲಿಯವನೇ ಆಗೋದು, ಅದು ಒಳ್ಳೆ ಕೆಲಸ ಅಂತ. ಒಳ್ಳೆ ಸಂಬಳ ಬರಬೇಕು. ಒಳ್ಳೆ ಸಂಬಳ ಅಂದ್ರೆ ಎಷ್ಟು? ನಾವು ಇದುವರೆಗೂ ಕಾಣದೇ ಇರೋಷ್ಟು ಹಣ ಒಳ್ಳೆ ಸಂಬಳ. ಈ ಪ್ರಕ್ರಿಯೆಯಲ್ಲಿ ಯಾವ ಸಂಸ್ಕಾರವನ್ನು ನಾವು ಮಗುವಿಗೆ ಕೊಡೋದಿಲ್ಲ. ಭಾಷೆಯಿಂದ ಹಿಡಿದು ಕನ್ನಡ ಬರಲ್ಲ, ನಡವಳಿಕೆ ಗೊತ್ತಿಲ್ಲ. ಮನೆಯಲ್ಲಿ ನಾವು ಪೂಜೆ ಪುರಸ್ಕಾರ ಮಾಡಿದ್ರೆ ಕಾಲೇಜಿಗೆ ಹೋಗೋ ಹುಡುಗ ಚಡ್ಡಿಗಳು ಹಾಕ್ಕೊಂಡು ರೂಮ್ಗಳಲ್ಲಿ ಮಲ್ಕೊಂಡಿರ್ತಾರೆ. ನಾವು ಭಕ್ತಿಯಿಂದ ಪೂಜೆ ಅಂತ ಮಾಡ್ತೀವಿ. ನಮ್ಮ ಭಕ್ತಿಗೂ ಅರ್ಥವಿಲ್ಲ, ಅವ್ರ ಜೀವನಕ್ಕೂ ಅರ್ಥವಿಲ್ಲ, ಏನೂ ಅರ್ಥವಿಲ್ಲ. ಎಷ್ಟು ನಿರರ್ಥಕವಾದ ಜೀವನ ನಮ್ಮದು ಅಂತ ನಾವು ನೋಡಿಕೊಂಡಾಗ ಅನಿಸುತ್ತೆ, ಇದು ಜೀವನವೇ, ಇದು ಸಂಸಾರವೇ, ಇದು ಕ್ರಮವೇ ಅಂತ ಅನಿಸುತ್ತೆ ನಮಗೆ. ಹಾಗಾಗಬಾರ್ದು. ನಮ್ಮ ಧರ್ಮವನ್ನ ಮೊಟ್ಟ ಮೊದಲು ಅವರಿಗೆ ಬೋಧನೆ ಮಾಡಬೇಕು. ಒಂದು ತಾಮಸಿಕವಾದ ಧರ್ಮವನ್ನ ಬೋಧನೆ ಮಾಡಿ ಅವನು ನಮ್ಮ ದೇವರನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ಅವನು ತಲೆ ಕಡೆದು ಹಾಕಿ ಅಂತ ಹೇಳುವಂಥ
ಮತೀಯರಲ್ಲಿ ಸಹ ಅವರ ಅವರ ಮಟ್ಟಿಗೆ, ಅವರ ತಿಳುವಳಿಕೆ ಮಟ್ಟಿಗೆ ಅವರ ನಂಬಿಕೆ ಅವರಿಗುಂಟು. ನಮ್ಮ ನಂಬಿಕೆ ಯಾಕಿಲ್ಲ ನಮಗೆ? ಸನಾತನ ಧರ್ಮ ಇಷ್ಟು ಉದಾತ್ತವಾದದ್ದು, ಪ್ರಪಂಚದಲ್ಲೇ ಇನ್ನೊಂದು ಧರ್ಮ ಅದಕ್ಕೆ ಸಮಾನವಾದದ್ದಿಲ್ಲ. ಅದ್ರ ಬಗ್ಗೆ ನಾವು ಎಷ್ಟು ಹೆಮ್ಮೆ ಪಟ್ಟುಕೊಂಡ್ರೂ ಸಾಲದು, ನಿತ್ಯವೂ ಸನಾತನ ಧರ್ಮದ ಬಗ್ಗೆ ನಾವು ಮಾತಾಡಿದ್ರೂ ಸಾಲದು. ಅಂಥದ್ದು ಎಂಥ ಒಂದು ಅಜ್ಞಾನ ನಮಗೇನೂ ಗೊತ್ತಿಲ್ವಲ್ಲ ನಮ್ಮ ಧರ್ಮವನ್ನು ಕುರಿತು. ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀವಿ. ಕುಂಕುಮ ಯಾಕೆ ಇಟ್ಕೋಬೇಕು ಅಂತೀವಿ, ಅವ್ರು ಟೋಪಿ ಯಾಕೆ ಹಾಕ್ಕೋಬೇಕು ಅಂತ ಅವ್ರು ಹೇಳೋದಿಲ್ಲ. ಗಡ್ಡೆ ಯಾಕೆ ಬಿಡಬೇಕು ಅಂತ ಕೇಳೋದೇ ಇಲ್ಲ ಅವರು. ನಮ್ಮಲ್ಲಿ ಕುಂಕುಮ ಯಾಕೆ ಇಟ್ಕೋಬೇಕು, ಸೀರೆನೇ ಯಾಕೆ ಉಟ್ಕೋಬೇಕು ಅಂತ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಉತ್ತರ ಹೇಳಕ್ಕೆ ನಮಗೆ ಗೊತ್ತಿಲ್ಲ. ಸೀರೆನೇ ಯಾಕೆ ಉಟ್ಕೋಬೇಕು? ನಾನು ಕೇಳೋದು ಇಷ್ಟೇ, ನೀವು ಪಾರ್ಟಿಗಳಿಗೆಲ್ಲ ಹೋಗ್ತಿರಲ್ಲ, ಪಾರ್ಟಿಗಳಿಗೆ ಹೋದಾಗ ಹಾಕೊಳ್ಳೋ ವೇಷವನ್ನ ಮದುವೆ ಮನೆ ರಿಸೆಪ್ಷನ್ಗೆ ಯಾಕೆ ಹಾಕೊಳ್ಳಲ್ಲ? ಚಡ್ಡಿ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಮದುವೆ ಮನೆ ರಿಸೆಪ್ಷನ್ಗೆ ಯಾಕೆ ಹೋಗಲ್ಲ? ಅಲ್ಲಿ ಮೆರಿಬೇಕು. ರೇಷ್ಮೆ ಸೀರೆ ಉಟ್ಕೊಳ್ಳೋದು ಇಲ್ಲಿದ್ರೆ ಪಕ್ಕದ ಮನೆಯವ್ರಾದ್ರು ತಗೊಂಬಂದಾದ್ರೂ ಉಟ್ಕೊಳ್ತೀವಿ, ಉಟ್ಕೊಂಡು ಮೆರಿಬೇಕು. ನಿಮ್ಮ ಮೆರೆತಕ್ಕೆ ಮಾತ್ರ ಜೀವನ ಇದೆ, ಬಿಟ್ಟುಬಿಟ್ರೆ ಜ್ಞಾನಕ್ಕೆ ಜೀವನ ಇಲ್ವಾ? ಯಾಕೆ ಹೀಗೆ ಅಂತಂದ್ರೆ, ಎಲ್ಲರೂ ನನ್ನನ್ನು ಕ್ಷಮಿಸಿಬಿಡಿ ಈ ಮಾತು ಹೇಳ್ತಾ ಇರೋದಕ್ಕೆ. ನಿಮ್ಮ ಮನೆಯಲ್ಲಿ ಹಾಗಾಗ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಹುತೇಕ ಮನೆಗಳಲ್ಲಿ ನಾನು ತುಂಬಾ ಬೇಜಾರು ಮಾಡ್ಕೊಂಡು ಕಂಡಂತ ಸಂದರ್ಭ ಏನು ಅಂತಂದ್ರೆ, ನಮಗೇ ಬೇಡ ನಮ್ಮ ಮಕ್ಕಳು ಚೆನ್ನಾಗಾಗಬೇಕು ಅನ್ನೋದು. ದುಡ್ಡು ಒಂದು ಸಂಪಾದನೆ ಮಾಡಿದ್ರೆ ಆಯ್ತು. ಅದರ ಪ್ರಭಾವ ಇವತ್ತು ಎಲ್ಲಿ ಬಂದಿದೆ ಅಂತಂದ್ರೆ, ಓದ್ತಾನೆ, ಇಡೀ ವೈಶ್ವಿಕ ಜೀವನ ಒಂದಾಗಿದೆ, ಫಾರಿನ್ಗೆ ಹೋಗ್ತಾನೆ, ನಾವು ಜಂಪಕ್ಕೆ ಹೇಳ್ಕೊಳ್ತೀವಿ. ನನ್ನ ಮಗ, ದೊಡ್ಡ ಮಗ ಆಸ್ಟ್ರೇಲಿಯಲ್ಲಿದ್ದಾನೆ, ಚಿಕ್ಕ ಮಗ UK ಅಲ್ಲಿದ್ದಾನೆ, ಮೂರನೇವನು ಅಮೇರಿಕಲ್ಲಿದ್ದಾನೆ ಅಂತ ಜಂಬ ಹೇಳ್ಕೊಳ್ತೀವಿ. ಎಲ್ಲಿವರೆಗೂ ಜಂಬ ಹೇಳ್ಕೊಳ್ತೀವಿ? ನಮ್ಮ ಕೈಕಾಲು ಮೆತ್ತಗಾಗೋವರೆಗೂ. ಮೆತ್ತಗಾದ ಮೇಲೆ ನಾವು ಎದ್ದು ಓಡಾಡೋಕ್ಕಾಗಲ್ಲ ಅಂದಮೇಲೆ ನಮಗೆ ಬೇಕು ನಮ್ಮ ಮಕ್ಕಳು ನಮಗೆ ಸಿಕ್ಕಲ್ಲ. ಯಾಕೆ? ಅವ್ರು 10-20 ವರ್ಷ ಅಲ್ಲಿದ್ದುಬಿಟ್ಟು ಅಲ್ಲಿನ ಐಷಾರಾಮಕ್ಕೆ ಹೋಗಿಬಿಟ್ಟಿರ್ತಾರೆ. ಒಂದು ಎರಡನೇದು, ಯಾವ ಮೌಲ್ಯವೂ ನೀವು ಹೇಳ್ಕೊಡ್ಲಿಲ್ವಲ್ಲ, ತಪ್ಪು ನಿಮ್ಮದೇ. ನೀವೇನು ಹೇಳ್ಕೊಟ್ರಿ? ಯಾವತ್ತೂ ಹೇಳ್ಕೊಟ್ರಿ ನಿನಗೆ ಜೀವನ ನಿಂತಿರೋದೇ ತಂದೆ ತಾಯಿಗಳಿಂದ, ಜೀವನದಲ್ಲಿ ತಂದೆ ತಾಯಿಗಳ ಸೇವೆ ನಿನಗೆ ಮುಖ್ಯ, ಅದು ಬಿಟ್ರೆ ಇನ್ಯಾವುದೂ ಅಷ್ಟು ಮುಖ್ಯ ಇಲ್ಲ ಅನ್ನೋ ಮಾತನ್ನ ಯಾವತ್ತೂ ನಾವು ಅಪ್ಪಿ ತಪ್ಪಿ ಹೇಳೋದಿಲ್ಲ. ನಮ್ಗೆ ಗೊತ್ತಿದ್ರೂ ಹೇಳಲ್ಲ, ದಾಕ್ಷಿಣ್ಯಕ್ಕೋ ಏನ್ ಕಾರಣಕ್ಕೋ ಒಟ್ಟಿನಲ್ಲಿ ಹೇಳಲ್ಲ. ತಪ್ಪು ಯಾರ್ದು? ಕೊನೆಗಾಲದಲ್ಲಿ ಅಯ್ಯೋ ನನ್ನ ಮಗ ನಾನು ಬಿಟ್ಟುಬಿಟ್ಟ, ವೃದ್ಧಾಶ್ರಮಕ್ಕೆ ಸೇರಿ. ನೀನೇ ವೃದ್ಧಾಶ್ರಮಕ್ಕೆ ಯಾವತ್ತೋ ಬುಕ್ ಮಾಡ್ಕೊಂಡ್ಬಿಟ್ಟಿದ್ಯಾ, ನಿನಗೆ ಮಗು ಹುಟ್ಟಿದ ದಿವಸನೇ ವೃದ್ಧಾಶ್ರಮ ಜಾಗ ಬುಕ್ ಮಾಡ್ಕೊಂಡಿದ್ಯಾ ಅಷ್ಟೇ. ಇಂಥ ಒಂದು ದೌರ್ಭಾಗ್ಯ. ಯಾಕೆ ಅಂತಂದ್ರೆ, ನಮ್ಮ ಸನಾತನ ಧರ್ಮದ ಎಳ್ಳಷ್ಟು ಪರಿಜ್ಞಾನ ನಮಗೆ ಇಲ್ಲ. ಶಂಕರಾಚಾರ್ಯರು ಒದ್ದಾಡಿದ ಅದಕ್ಕೋಸ್ಕರ ಎಲ್ಲರಲ್ಲೂ ಧರ್ಮಜ್ಞಾನ ಉಳ್ಕೊಳ್ಳಿ ಅನ್ನೋ ದೃಷ್ಟಿಯಲ್ಲಿ ಒದ್ದಾಡಿದ್ದು. ಅದನ್ನ ನಾವು ಸುಳ್ಳಾಗಿಸಿದ್ದೀವಿ. ಅದೊಂದೇ ನಮ್ಮ ಸಾಮರ್ಥ್ಯ. ಶಂಕರಾಚಾರ್ಯರ ನಿರೀಕ್ಷೆಯನ್ನು ಸುಳ್ಳು ಮಾಡಿದ ಸಾಮರ್ಥ್ಯವೇ ನಮ್ಮದು. ಹೆಚ್ಚು ಮಾತಾಡಿದ್ದೀನಿ, ಎಲ್ಲರಲ್ಲೂ ಕೊನೆಯದಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ಎಲ್ಲಿ ಹೋದ್ರೂ ಮಾತಾಡೋದು ಹೀಗೇನೆ. ಯಾಕೆಂದ್ರೆ ನನ್ನ ಸಂಕಟನ ನಾನು ಹೇಳ್ಕೊಳ್ಬೇಕು. ಯಾವಾಗಲೂ ಕರೆದು ಮೈಕು ವೇದಿಕೆಗಳು ಕೊಡಲ್ಲ ಜನ, ಒಟ್ಟಾಗಿ ಉಪಯೋಗಿಸ್ಕೊಂಡ್ಬಿಡ್ತೀನಿ, ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಅಂತ ಹೇಳಿ. ಕೊನೆಯಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ ನಿಮ್ಮೆಲ್ಲರಲ್ಲೂ ಒಂದು, ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಇತ್ತು. ಏನು ಅಂದ್ರೆ, ಸಣ್ಣ ಮಕ್ಕಳು ಎದ್ದ ಕೂಡಲೇ ತಂದೆ ತಾಯಿಗೆ ನಮಸ್ಕಾರ ಮಾಡೋದು. ಒಂದು ಸಣ್ಣ ಕ್ರಿಯೆ, ಅದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ಅದು. ನೀವು ನೋಡಿದ್ದೀರಾ? ಯಾರ ಮನೇಲಾದ್ರೂ ಮಗು ಎದ್ದು ತಂದೆ ತಾಯಿಗೆ ನಮಸ್ಕಾರ ಮಾಡೋದು ನೋಡಿದ್ದೀರಾ? ನೀವು ಪ್ರಾಮಾಣಿಕವಾಗಿ ಹೇಳಿ, ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ನೀ ಎಲ್ಲಿ ನೋಡಿದ್ಯಾ? ಇನ್ನು ಚಿಕ್ಕ ಹುಡುಗ ಎಲ್ಲಿ ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಅವನೇ ಮಾಡ್ತಾನೆ. ಮತ್ ನೀವ್ಯಾಕೆ ಸುಮ್ಮನಿದ್ದೀರಿ? ನೀವು ಹೇಳ್ಬೇಕು, ಹೌದು ನಮ್ಮ ಮನೇಲಿ ಆ ಪದ್ಧತಿ ಉಂಟು ಅಂತ. ಅದಕ್ಕೆ ಯಾಕೆ ಸಂಕೋಚ? ಇದು ದೋಷ. ಯಾವುದಕ್ಕೆ ಹೆಮ್ಮೆ ಪಡ್ಬೇಕು? ಅವ್ನ ರ್ಯಾಂಕ್ ಬಂದ್ರೆ ಊರಿಗೆಲ್ಲ ಹೇಳ್ಕೊಡ್ತಾರೆ, ನಮ್ಮ ಮಗ ರ್ಯಾಂಕ್ ಬಂದ ಅಂತ. ಅವನು ಬಹಳ ಯೋಗ್ಯವಾದಂತ ಒಂದು ಸಂಸ್ಕಾರವನ್ನು ಮಾಡ್ತಾ ಇದ್ರೆ ಅದನ್ನ ಹೇಳೋದೇ ಇಲ್ಲ. ಕೇಳಿದ್ರು ಹೇಳೋದು ನೋಡಿ, ಅವರು ಕೇಳಿದ್ರು ಹೇಳಲಿಲ್ಲ. ಅಂದ್ರೆ ನಮ್ಮ ದೌರ್ಬಲ್ಯ ಎಲ್ಲಿದೆ ನೋಡಿ. ಯಾವುದಕ್ಕೆ ಹೆಮ್ಮೆ ಪಡ್ಬೇಕೋ ಅದಕ್ಕಿಲ್ಲ, ಯಾವುದಕ್ಕೆ ಹೆಮ್ಮೆ ಪಡಬೇಕಾಗಿಲ್ವೋ ಅದಕ್ಕೆ ಊರ್ಲಾಟ ಅಂತ. ಬೇಜಾರು ಮಾಡ್ಕೋಬೇಡಿ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ. ನೀವು ನನಗೆ ಹೊಡೆದೋಳು ಅಂತ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಯಾಕೆ ಅದೇ ಒಂದು ಲೈವ್ ಎಕ್ಸಾಂಪಲ್ ಸಿಕ್ತಲ್ಲ, ನನಗೆ ಖುಷಿ ಆಯ್ತು. ಪರವಾಗಿಲ್ಲ, ಇಲ್ಲೇ ಇದ್ದಾರೆ ಅಂತ. ಅವ್ರು ಹೇಳ್ಕೊಳ್ಬೇಕಾಗಿತ್ತು, ನನ್ನ ಮಗ ಮಾಡ್ತಾನೆ,
ನನ್ನ ಮೊಮ್ಮಗ ಮಾಡ್ತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಅಲ್ವೇ? ಯಾಕೆ ಹೇಳಿದೆ ಅಂದರೆ, ಯಾವ ಮನೆಯಲ್ಲಿ ಬಾಲ್ಯದಿಂದ ನಿರಂತರವಾಗಿ ತಂದೆ ತಾಯಿಗಳ ಕಾಲನ್ನು ಮುಟ್ಟೋ ಅಭ್ಯಾಸ ಆಗಿಬಿಡುತ್ತೋ ಅವನು ಏನೇ ಮಾಡಿ ತಂದೆ ತಾಯಿಗಳನ್ನ ಬಿಟ್ಟು ಹೋಗೋ ಸಾಧ್ಯವೇ ಇಲ್ಲ. ಇಂಪಾಸಿಬಲ್ ಅದು. ನಾವು ಆ ಯೋಚನೆನೂ ಮಾಡೋದಿಲ್ಲ. ಸಣ್ಣ ಸಣ್ಣ ವಿಷಯಗಳು, ನಮ್ಮ ಮಕ್ಕಳ ಬಗ್ಗೆ ನಮಗೆ ಗಮನ ಇಲ್ಲ. ಇನ್ನೇನಾಗ್ತಾರೆ ಮಕ್ಕಳು? ಏನಾಗಬೇಕೋ ಅದಾಗ್ತಾರೆ. ನಾವು ಏನು ಅನುಭವಿಸಬೇಕೋ ಅದನ್ನ ಅನುಭವಿಸ್ತೇವೆ. ಇದೆಲ್ಲ ಯಾಕೆ ಅಂತಂದರೆ, ನಾವು ಧರ್ಮ ಜೀವನದಿಂದ ಬಹಳ ದೂರ ಹೋಗಿದ್ದೇವೆ. ನಾವಿರೋದೆಲ್ಲ ಧಾರ್ಮಿಕರು. ಪೂಜೆ ಮಾಡೋದು ಧರ್ಮ ಅಲ್ಲ. ಪೂಜೆ ಮಾಡೋದು ನಮ್ಮ ಖುಷಿಗೆ. ಅದಕ್ಕೆ ನೀವು ಅಷ್ಟೇ ಪೂಜೆ ಮಾಡ್ತೀರಿ, ನಿಮ್ಮ ಮಕ್ಕಳು ಎಲ್ಲೆಲ್ಲೋ ಇರ್ತಾರೆ. ಧರ್ಮವೇ ಆದರೆ ಎಲ್ಲರೂ ಒಟ್ಟಿಗೆ ಬರ್ತಾರೆ. ಧರ್ಮ ಅಲ್ಲ ಇದು. ವೈಯಕ್ತಿಕವಾದಂಥ ಸಂತೋಷಕ್ಕೆ ಮಾಡುವಂಥ ಕೆಲಸಗಳು. ಅದನ್ನು ಸಾಮೂಹಿಕವಾಗಿ ಮಾಡಿದಾಗ ಧರ್ಮ ಆಗುತ್ತೆ, ವೈಯಕ್ತಿಕವಾಗಿ ಮಾಡಿದಾಗ ವೈಯಕ್ತಿಕ ಸಂತೋಷವಾಗುತ್ತೆ. ಧರ್ಮಕ್ಕೂ ಮತ್ತು ನಮ್ಮ ಸ್ವಾರ್ಥದ ಜೀವನಕ್ಕೂ ಅಷ್ಟೇ ವ್ಯತ್ಯಾಸ. ಇದನ್ನು ದಯವಿಟ್ಟು ಎಲ್ಲರೂ ನೆನಪಿಟ್ಟುಕೊಳ್ಳಿ. ನನ್ನ ಮಾತನ್ನು ಅದರಲ್ಲಿ ಏನಾದರೂ ಗುಣ ಕಂಡಿದ್ರೆ ಅದನ್ನು ಮಾತ್ರ ತಗೊಳ್ಳಿ, ಮನಸ್ಸಿನಲ್ಲಿ ಅಚ್ಚು ಮಾಡಿಕೊಳ್ಳಿ. ನಾನು ಹೇಳಿದೆ ಅಂತಲ್ಲ, ಶಂಕರರು ಹೇಳಿದ್ದನ್ನು ನನ್ನ ಭಾಷೆಯಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ. ಶಂಕರಾಚಾರ್ಯರು ಜಗದ್ಗುರುಗಳು, ಅವರಂಥ ಆಚಾರ್ಯರು ಇನ್ನೊಬ್ಬರು ನಮಗೋಸ್ಕರ ಇದುವರೆಗೂ ಹುಟ್ಟಲಿಲ್ಲ. ಇನ್ನು ಸದ್ಯಕ್ಕೆ 1000 ವರ್ಷ ಹುಟ್ಟೋದೂ ಇಲ್ಲ. ತೀರಾ ನಾವೆಲ್ಲ ಸೇರಿಕೊಂಡು ಧರ್ಮವನ್ನು ಪೂರ್ತಿ ಹಾಳು ಮಾಡ್ತೀವಲ್ಲ, ಆಮೇಲೆ ಹುಟ್ಟುತ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಆಗ ಹುಟ್ಟುತ್ತಾನೆ. ನಾವು 1000 ವರ್ಷಕ್ಕೆ ಹುಟ್ಟತಾನೋ ಅವನು, 2000 ವರ್ಷಕ್ಕೆ ಹುಟ್ಟತಾನೋ ಅನ್ನೋದನ್ನ ಗ್ಯಾರಂಟಿ ಮಾಡೋ ಕೆಲಸ ನಮ್ಮದು. 2000 ವರ್ಷಕ್ಕೆ ಹುಟ್ಟಲಿ, 1000 ವರ್ಷಕ್ಕೆ ಹುಟ್ಟೋದು ಬೇಡ. ಧರ್ಮ ಅಷ್ಟು ಬೇಗ ಗ್ಲಾನಿ ಆಗೋದು ಬೇಡ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅದನ್ನು ಮಾಡೋಣ. ಶಂಕರಾಚಾರ್ಯರನ್ನ ಪ್ರತಿ ಮನೆಯಲ್ಲೂ ಶಂಕರಾಚಾರ್ಯರ ಒಂದು ಚಿತ್ರವನ್ನು ಇಟ್ಕೊಳ್ಬೇಕು, ಸ್ಫೂರ್ತಿಗೋಸ್ಕರ. ತಪ್ಪದೆ ನಾವು ನಮಸ್ಕಾರ ಮಾಡಬೇಕು, ನಮ್ಮ ಮಕ್ಕಳ ಕೈಯಲ್ಲಿ ನಮಸ್ಕಾರ ಮಾಡಿಸ್ಬೇಕು. ಇದು ಎಷ್ಟು ಜನಕ್ಕೆ ಮಾಡೋ ಧೈರ್ಯ ಇದೆ ಅಂತ ನಾನು ಕೇಳ್ತೀನಿ. ಧೈರ್ಯವೇ ಇಲ್ಲ ನಮಗೆ. ಮಕ್ಕಳಿಗೆ ಹೇಳೋ ಧೈರ್ಯನೇ ಇಲ್ಲ. ಯಾಕೆ ಮಾಡಬೇಕು ಅಂತಂದ್ರೆ ಹೇಳೋಕೆ ಉತ್ತರವೇ ಇಲ್ಲ. ಯಾಕೆ? ನಾವು ಧರ್ಮಜ್ಞಾನವನ್ನ ಕಳ್ಕೊಂಡಿದ್ದೇವೆ. ಈಗಲೂ ಏನೂ ನಷ್ಟವಾಗಿಲ್ಲ. ಬೇಕಾದಷ್ಟು ಮಾರ್ಗಗಳಲ್ಲಿ ಧರ್ಮವನ್ನು ನಾವು ತಿಳ್ಕೊಳ್ಬಹುದು. ನಮ್ಮ ಧರ್ಮವನ್ನು ನಾವು ತಿಳ್ಕೊಳ್ಳೋಣ. ನಾವು ತಿಳ್ಕೊಂಡದ್ದನ್ನು ನಮ್ಮ ಮಕ್ಕಳಿಗೆ ಸೂಕ್ತವಾಗಿ ಹೇಳೋಣ. ನಾವು ಮಕ್ಕಳನ್ನ ಹೆದರಿಸೋದು ಬೇಡ, ಮಕ್ಕಳಿಗೆ ನಾವು ಹೆದರೋದು ಬೇಡ. ಸ್ನೇಹ ಭಾವದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ತಿಳಿಸಿ, ಎಷ್ಟು ಸಾಧ್ಯವೋ ಅಷ್ಟು ಧರ್ಮವನ್ನು ಉಳಿಸಿ ನಾವು ಉಳಿಯೋಣ ಅಂತ ಹೇಳಿ ನಾನು ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ದೀನಿ. ಅದನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕೆಂದರೆ ಇದು ಒಳ್ಳೆ ಹಸಿವಿನ ಸಮಯ. ಮನೆಗೆ ಹೋಗಿ ಊಟ ಮಾಡೋರ್ಗೂ ಇದನ್ನೇ ಹಾಕ್ಕೊಳ್ಳಿ ಹೊಟ್ಟೆಗೆ. ಹಾಕ್ಕೊಂಡು ನನ್ನ ಕ್ಷಮಿಸಬೇಕು ಅಂತ ಪ್ರಾಮಾಣಿಕವಾಗಿ ಕೇಳ್ತಾ, ನಾನು ಏನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ನನ್ನ ಮಾತನ್ನೆಲ್ಲ ಕೇಳಿದಿರಿ. ನಿಮ್ಮ ಸಹನೆಗೆ ಕೋಟಿ ನಮಸ್ಕಾರಗಳು. ನನಗೆ ಇಲ್ಲಿ ಅವಕಾಶ ಕೊಟ್ಟರು, ಕರ್ಕೊಂಡು ಬಂದು ಅವ್ರು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೋ ಈಗ ಗೊತ್ತಿಲ್ಲ ನನಗೆ. ಏನಪ್ಪ ಇವನ್ನ ಕರ್ಕೊಂಬಂದು ಕೂರಿಸಿ ಏನೋ ಮಾತಾಡೋದ್ನಲ್ಲ ಅಂತ ಹೇಳಿ ಅಂದ್ಕೊಳ್ಬಹುದು. ಅಂದ್ಕೊಳ್ಳಿ, ಅವ್ರ ಸ್ವಾತಂತ್ರ್ಯ ಅವರದ್ದು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಹೀಗೆ ನಾನು ಹೇಳ್ಬಹುದೇ? ಅಪ್ಪಣೆ ಉಂಟೆ? ಹೇಳ್ಬಹುದಾ? ಶ್ಲೋಕ ನೀವು ಹೇಳೋದು ಸೂಕ್ತ ಅಂತ ಅನ್ಸುತ್ತೆ. ಆಚಾರ್ಯ ಸ್ಥಾನದಲ್ಲಿ ಇದ್ಕೊಂಡು ನೀವು ಹೇಳೋದು ಸೂಕ್ತ. ಅದಕ್ಕೇನು ಇದಿದೆಯಲ್ಲ, ನಮ್ಮ ಕಂಠವನ್ನ ಭಜಗೋವಿಂದ ನನಗೆ ಪೂರ್ತಿ ಬರಲ್ಲ, ನೆನಪಿಲ್ಲ ನನಗೆ. ಎಲ್ಲವನ್ನು ಪುಸ್ತಕವನ್ನು ಆಧರಿಸಿದ್ದೇನೆ. ಹಾಗಾಗಿ ಮುಗಿಸ್ಕೊಳ್ಳೋಣ.